नमः श्रीवर्धमानाय निर्धूतकलिलात्मने सालोकानां त्रिलोकानां यद्विद्यादर्पणायते। ಕಲಿಕಾಲ್ ಸರ್ವಜ್ಞ ಸ್ವಾಮಿ ಸಮಂತಭದ್ರಾಚಾರ್ಯರು ರಚಿಸಿದಂತಹ ಪಂಚಮಕಾಲದ ಮೊಟ್ಟ ಮೊದಲ ಶ್ರಾವಕಾಚಾರ ಗ್ರಂಥ ರತ್ನಕರಂಡ ಶ್ರಾವಕಾಚಾರ ಇದೆ. ಈ ಗ್ರಂಥದ ಕೊನೆಯ ಅಧ್ಯಾಯ ಸಮಾಧಿ ಮರಣ ಇದೆ. ಈ ನಿಟ್ಟಿನಲ್ಲಿ 126ನೇ ಶ್ಲೋಕದ ಚರ್ಚೆಯನ್ನು ನಿನ್ನೆ ಮಾಡಿದ್ದೇವೆ. ಕಾರಣಾಂತರಗಳಿಂದ ನಿನ್ನೆ ಸ್ವಾಧ್ಯಾಯ ರೆಕಾರ್ಡ್ ಆಗಿಲ್ಲ. ಹಾಗಾಗಿ ಪದೇ ಪದೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಚರ್ಚೆಯನ್ನು ನಾವು ಮಾಡೋದಿದೆ. ಸಲ್ಲೇಖನದಲ್ಲಿ 2 ವಿಭಾಗಗಳಿದೆ. ಒಂದು ಮಾನಸಿಕ ವಿಭಾಗ ಇದೆ, ಇನ್ನೊಂದು ದೈಹಿಕ ವಿಭಾಗ ಇದೆ. 2 तरीके से सल्लेखना हम देख सकते हैं. ಇಲ್ಲಿವರೆಗೆ ಏನೇನು ವರ್ಣನೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸಲ್ಲೇಖನದ ಮೂಲ ಮಾನಸಿಕ ಪ್ರವೃತ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಜೀವ ಸಲ್ಲೇಖನವನ್ನ ಧಾರಣೆ ಮಾಡಿದಾಗ ಅವನ ಮಾನಸಿಕ ತಯಾರಿ ನಡೆಯುತ್ತೆ. ಇದು ಮೂಲ ಇದೆ. ಮಾನಸಿಕ ತಯಾರಿ ಇಲ್ಲದೇನೆ ದೈಹಿಕ ತಯಾರಿ ಆಗೋದಿಲ್ಲ. ಈಗಾಗಲೇ ನಾವು ನೋಡಿದ್ದೇವೆ, ದೈಹಿಕ ತಯಾರಿ ಅಂತೂ ಇರ್ಲಿ ಇಲ್ಲದೆ ಇರ್ಲಿ, ಕೊನೆಗೆ ಮರಣ ಅಂತೂ ಬರೋದಿದೆ. ತಯಾರಿ ಮಾಡೋದು ಸೂಕ್ತ ಇದೆ. ತಯಾರಿ ಹೇಗಾಗುತ್ತೆ? ಮೊದಲು ಮಾನಸಿಕ ವೈಚಾರಿಕವಾಗಿ 122ನೇ ಶ್ಲೋಕದಿಂದ ನಾವು ನೋಡ್ತಾ ಬಂದ್ರೆ, ಪಾಠ ಮಾಡೋಣ. ಶ್ಲೋಕ 122ರಿಂದ ಉಪಸರ್ಗೆ ದುರಭಿಕ್ಷೆ ಜರಸಿ ರುಜಾಯಾಂ ಚ ನಿಪ್ರತೀಕಾರೇ ಧರ್ಮಾಯ ತನು ವಿಮೋಚನ ಆಹುಃ ಸಲ್ಲೇಖನಾಮರ್ಯಾ ಅಂತಃ ಕ್ರಿಯಾಧಿಕರಣಂ ತಪಃ ಫಲಂ ಸಕಲದರ್ಶಿನಃ ಸ್ತುವತೆ ತಸ್ಮಾದ್ಯಾವದ್ವಿಭವಂ ಸಮಾಧಿಮರಣೆ ಪ್ರಯತಿತವ್ಯಂ ಸ್ನೇಹಂ ವೈರಂ ಸಂಗಂ ಪರಿಗ್ರಹಂ ಚಾಪಹಾಯ ಶುದ್ಧಮನಾ ಸ್ವಜನಂ ಪರಿಜನಮಪಿ ಚ ಕ್ಷಾಂತ್ವಾ ಕ್ಷಮಯೇತ್ ಪ್ರಿಯೈರ್ವಚನೈಃ ಆಲೋಚ್ಯ ಸರ್ವಮೇನಃ ಕೃತಕಾರಿತಮನುಮತಂ ಚ ನಿರ್ವ್ಯಾಜಂ ಆರೋಪಯೇನ್ಮಹಾವ್ರತ ಮಾಮರ್ಣಸ್ಥಾಯಿನೇಶೇಷಂ ಶೋಕಂ ಭಯಮವಸಾದಂ ಶೋಕಂ ಭಯಮವಸಾದಂ
क्लेदं कालुष्यमरतिमपि हित्वा सत्वोत्साहमुदीर्य च मनः प्रसाद्यं श्रुतैरमृतैः. ಇಲ್ಲಿವರೆಗೆ ಏನೇನು ವರ್ಣನೆ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿಯಾಗಿ ಮಾನಸಿಕ ಬಂಧನ ಜೀವಕ್ಕಿದೆ ಅದೆಲ್ಲವನ್ನು ಹೇಳ್ತಾ ಇದ್ದಾರೆ. 25-26ನೇ ಶ್ಲೋಕ ಮುಖ್ಯವಾಗಿ ಯಾವೆಲ್ಲ ಅಪರಾಧಗಳು ಜೀವನದಲ್ಲಿ ನಡೆದಿದೆ ಹಾಗೂ ಯಾವೆಲ್ಲ ರೀತಿಯಾದ ರಾಗದ್ವೇಷಗಳು ಜೀವನದಲ್ಲಿದೆ. इन दोनों बातों की चर्चा है. जो जो अपराध किए हों उनसे क्षमा मांग लो और जो जो राग द्वेष रखते हो वो सब छोड़ दो. तो राग द्वेष ಯಾವ್ಯಾವ ರೀತಿಯದ್ದಿರುತ್ತೆ तो ಆಗ ಹೇಳಿದ್ರು ಶೋಕ ಭಯ ಅವಸಾದ ಕ್ಲೇದ ಕಾಲುಷ್ಯ ಅರತಿ. ಇದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಉದಾಹರಣೆ ಯಾವ ರೀತಿಯಾದ ದುಃಖ ಶೋಕ ಭಯ. ಶೋಕ ಮತ್ತು ದುಃಖ ನಿನ್ನೆ ಚರ್ಚೆ ಮಾಡಿದೇನೋ. ಶೋಕ ಮತ್ತು ದುಃಖ, ದುಃಖ ಅಂತೂ ಫಿರ್ ಭಿ ಠೀಕ್ ಹೈ, ಶೋಕ ತೋ ಸಂಸಾರದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ದುಃಖ ಇದೆ, ಅನೇಕ ಪರಿಸ್ಥಿತಿಗಳಲ್ಲಿ ಸುಖ ಇದೆ. ठीक है ना, सांसारिक सुख. तो समाधि मरण ಏನು ಹೇಳ್ತಾ ಇದೆ? ಸಮಾಧಿ ಮರಣ ಉಪದೇಶ ಕೊಡ್ತಾ ಇದೆ, ದುಃಖ ಶೋಕವನ್ನು ಬಿಡು. ದುಃಖ ಶೋಕವನ್ನು ಬಿಡು ಅಂದ್ರೆ ಏನು? भाई जहां दुख होता है वहां सुख होता है. ठीक, जहां सुख होता है वहां दुख होता है. ये नियम जान लो. ठीक है ना, ನಾವು ಹಿಂದೆ ಚರ್ಚೆ ಮಾಡಿದೀವಿ. ಎಲ್ಲಿ ರಾಗ ಇದೆ ಅಲ್ಲಿ ದ್ವೇಷ ಇದೆ, तो ಹಾಗೆ ಎಲ್ಲಿ ಸುಖ ಇದೆ ಅಲ್ಲಿ ದುಃಖ ಇದೆ, ಮತ್ತೆ ಎಲ್ಲಿ ದುಃಖ ಇದೆ ಇದು ಸ್ವಲ್ಪ ಕಷ್ಟ ಇದೆ. दुख जहां पर हो वहां नियम से सुख होता है. सांसारिक सुख दुखದ ಚರ್ಚೆ ನಡೀತಿದೆ. तो ನಮಗೆ ನಮ್ಮ ಅನಾದಿ ಸಂಸ್ಕಾರದಿಂದ ಅಜ್ಞಾನದಿಂದ ಏನು ಅನ್ನಿಸ್ತಾ ಇದೆ कि ದುಃಖ ದೂರ ಆದ್ರೆ ಸುಖ ಆಗ್ಬಿಡುತ್ತೆ. ಜಿನ್ವಾನಿ ಏನ್ ಹೇಳ್ತಾ ಇದೆ? ಸುಖ ಬಂದ್ರೆ ದುಃಖ ಆಗುತ್ತೆ. अर्थ ಆಗ್ತಿದೆ? कुछ समझ में आ रहा है? हम समझते हैं दुख दूर हो जाएगा तो सुख मिल जाएगा. जिनवाणी का उपदेश है सुख मिलेगा तो दुख आएगा. ಸುಖ ದುಃಖ ಒಂದು ನಾಣ್ಯದ ಎರಡು ಮುಖಗಳಿದೆ, ಅದು ಜೊತೆ ಜೊತೆಗೆ ಇರುತ್ತೆ. ಒಮ್ಮೊಮ್ಮೆ ಸುಖ ಮುಖ್ಯ ಆಗುತ್ತೆ, ಸುಖದ ಮುಖ ಕಾಣಿಸುತ್ತೆ. ಒಮ್ಮೊಮ್ಮೆ ದುಃಖ ಮುಖ್ಯ ಆಗುತ್ತೆ, ದುಃಖದ ಮುಖ ಕಾಣಿಸುತ್ತೆ. ठीक है ना, तो कौन अच्छा? ಒಬ್ಬ ತುಂಬಾ ದುಃಖಿ ಇದ್ದಾನೆ, ಅಳ್ತಾ ಇದ್ದಾನೆ, ಇನ್ನೊಬ್ಬ ನಗಾಡ್ತಾ ಇದ್ದಾನೆ. ಇಬ್ಬರಲ್ಲಿ ಯಾರು ಒಳ್ಳೆಯವರು? बोलो, इन दोनों में से किसकी सहायता करोगे, किसका पक्ष लोगे? बोलो. ಮನೇಲಿ ಇಬ್ರು ಜಗಾಡ್ತಾ ಇದ್ದಾರೆ, ಒಬ್ಬ ಅಳ್ಕೊಂಡು ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಯಾರ್ದು ಸರಿ ಅನ್ಸುತ್ತೆ? भाई गलत तो दोनों है, लेकिन ದುಃಖದ ಕಡೆಗೆ ಸ್ವಲ್ಪ ನಮ್ಮದು ಸಾಫ್ಟ್ ಕಾರ್ನರ್ ಇದೆ. ಯಾರು ದುಃಖಿ ಇದ್ದಾನೆ, ಜೀವನದಲ್ಲಿ ದುಃಖ ಇದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಸೆಲಿಬ್ರೇಟ್ ಮಾಡಕ್ ಶುರು ಮಾಡ್ತೀವಿ. ದುಃಖ ಸೆಲಿಬ್ರೇಷನ್.
ಹೋತಾ है कि नहीं होता? ದುಃಖದ ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ? नहीं ವಿಚಿತ್ರ लग रहा है. ಜೀವ ಸುಖದ ಸೆಲೆಬ್ರೇಷನ್ ಮಾತ್ರ ಮಾಡೋದಿಲ್ಲ, ಸುಖಕ್ಕಿಂತ ಜಾಸ್ತಿ ದುಃಖದ ಸೆಲೆಬ್ರೇಷನ್ ಮಾಡ್ತಾನೆ. दुख में बहुत अच्छा लगता है उसको. ಇಡೀ ಪ್ರಪಂಚಕ್ಕೆ ಹೇಳ್ತಾ ಇರ್ತಾನೆ ನಾನು ದುಃಖದಲ್ಲಿದ್ದೀನಿ ಅಂತ, ಅಲಗ್ ಅಲಗ್ ತರೀಕೆ ಸೆ. ಎಷ್ಟು ದುಃಖ ಇದೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಯಾಕೆ? ಕಿ ದುಃಖದಲ್ಲಿ ಇದ್ದೀನಿ ಅಂದ್ರೆ ಎಲ್ಲರೂ अब बोलो ये क्या चल रहा है? ದುಃಖದಲ್ಲಿ ಇರೋದಿಲ್ಲ, ದುಃಖ ಮೇ ರಹನಾ ಮಹಾಪಾಪ ಹೈ. ನಾವಂತೂ ದುಃಖದ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಯಾವ್ಯಾವ ದುಃಖದಲ್ಲಿ ಅವನಿಗೆ ದೇಖ कोई बीमार पड़ा हो तो ಹುಷಾರಿಲ್ಲ, तो ಹುಷಾರಿಲ್ಲ ಅನ್ನೋದ್ರಲ್ಲೇ ಮಜಾ ಬರ್ತಾ ಇದೆ. क्या कर किस ಜೀವದ ಪ್ರವೃತ್ತಿ ಹೇಗಿದೆ? ಜಿನ್ವಾನಿ ಹೇಳ್ತಾ ಇದೆ ದುಃಖವನ್ನ ಬಿಟ್ಟು ಬಿಡು. ನಮಗೆ ದುಃಖದಲ್ಲಿನೇ ತುಂಬಾ ಆಸಕ್ತಿ ಇದೆ. ಜೀವನದಲ್ಲಿ ದುಃಖ ಇದ್ರೆ ಅದನ್ನ ಹೇಳ್ಕೊಳ್ಳೋದ್ರಲ್ಲೇ ಆನಂದ ಇದೆ. ಎಷ್ಟು ದುಃಖ ಇದೆ, ಈ ಕ್ಯಾ ಚಲ್ ರहा है? ಅಂತಿಮ ಸಮಯದಲ್ಲೂ ಜೀವದ ಸ್ಥಿತಿ ಹಿಂಗೆ ಇರುತ್ತೆ. ಅವನಿಗೆ ಎಷ್ಟು ದುಃಖ ಇದೆ, ಮಾನಸಿಕ ದೈಹಿಕ, ಅದಕ್ಕಿಂತ ಜಾಸ್ತಿ ದುಃಖ ಇದೆ, ಅದನ್ನು ಹೇಳಕ್ಕಾಗ್ತಿಲ್ಲ ಅಂತ. क्या दैहिक मानसिक दुख तो है ही, उससे बड़ा दुख है कि उसको मैं बता नहीं पा रहा किसी को. ये सबसे बड़ा दुख है. ये दुख क्यों है? क्योंकि अज्ञान. ಇವನಿಗೆ ಏನನ್ನಿಸ್ತಾ ಇದೆ, ದುಃಖ ಹಾಗೂ ದುಃಖದ ವಚನಗಳು ಇದೆರಡೂ ನನಗೆ ಹಿತ ಮಾಡುತ್ತೆ. ನೈ ಹೇಳ್ತಾರಲ್ಲ, सुख में सुमिरन करे न कोई, जो सुख में सुमिरन करे तो दुख काहे को होय. अब ಕನ್ನಡದಲ್ಲಿ ಏನು ಹೇಳ್ತಾರೆ, ಸಂಕಟ ಬಂದಾಗ ವಾಸ್ತವದಲ್ಲಿ ಸಂಕಟ ಬಂದಾಗ್ಲೂ ಇವನಿಗೆ ಪಂಚಪರಮೇಶ್ವರಗಳ ನೆನಪು ಬರ್ತಾ ಇದೆಯೇನು? ವಿಚಾರ ಕರೋ. ಯಾವಾಗ ಸಂಕಟ ಬಂದಿದೆ, ದುಃಖ ಬಂದಿದೆ, ಅವಾಗ್ಲೂ ಜಿನನ ಅರಹಂತನ ಪಂಚಪರಮೇಷ್ಠಿಯ ಗಮನ ಇಲ್ಲ ಇವನಿಗೆ. ಇವನಿಗೆ ಯಾವ ಸಂಕಟ ಬಂದಿದೆ ಅದನ್ನ दूर ಮಾಡೋದಿದೆ. इसको भगवान से थोड़ी कुछ लेना देना. जो संकट आए वो टल जाए बस. ಯಾವ ಸಂಕಟ ಬಂದಿದೆ ಅದು ದೂರ ಆದ್ರೆ ಸಾಕು. ಇದರ ಅರ್ಥ ಏನು? ಯಾವಾಗ ದುಃಖ ಬಂದಿದೆ ಅವಾಗ್ಲೂ ಧರ್ಮದ ವಿಚಾರ ಇಲ್ಲ ಇವನಿಗೆ. ದುಃಖ ಬಂದಾಗ್ಲೂ ಸುಖದ ಹಿಂದೆ ಓಡೋಗುತ್ತಾ ಇದ್ದಾನೆ. ನಾಮ ಧರ್ಮ ಕಾ ಹೈ. ಹೆಸರು ಧರ್ಮದ್ದಿದೆ. ದುಃಖ ಬಂದಾಗ ಧರ್ಮ ಮಾಡ್ತಿದ್ದೀನಿ ಅಂತ, ಆದ್ರೆ ಧರ್ಮ ಆವಾಗ್ಲೂ ಇಲ್ಲ. ಆವಾಗ್ಲೂ ದುಃಖ ದೂರ ಮಾಡುವ, ಸುಖ ಪಡೆಯುವ ಪ್ರಯತ್ನ ನಡೀತಾ ಇದೆ. ಪರಮೇಷ್ಠಿಗಳ ಕಡೆಗೆ, ಧರ್ಮದ ಕಡೆಗೆ ಗಮನ ಇಲ್ಲ. ಅರ್ಥ ಆಗ್ತಿದೆ? ಯಾವ ಸುಖ जिसको हम सुख कहते हैं ना, उस सुख को पाने की इच्छा होती है. तो बोलो ಇಲ್ಲಿ ಹೇಳ್ತಿದಾರಲ್ಲ, ಶೋಕ ಭಯ ಅವಸಾದ ಹಿತ್ವ. ಹಿತ್ವ ಅಂದ್ರೆ ಬಿಟ್ಟು ಬಿಡು. तो दुखवನ್ನ ಶೋಕವನ್ನ ಬಿಡು ಅಂದ್ರೆ ಏನು? इसका दूसरा अर्थ समझो, सुख प्राप्त करने की इच्छा मत करो. ಈ ಸುಖ ಪಡೆಯುವ ಅಭಿಲಾಷೆ ಸತತ ಇದೆಯಲ್ಲ, ಇದೇ ದುಃಖ ಇದೆ. ಇಸಿಕೋ देखो, ಏನನ್ನಾದ್ರೂ ಪಡೆಯುವ ಅಭಿಲಾಷೆ वो दुख है. कुछ भी पाने की इच्छा वो दुख है. ಸಮಾಧಿ ಮರಣ ಹೇಳ್ತಾ ಇದೆ ಸುಖೇ ದುಃಖೇ.
ಸುಖ ದುಃಖದಲ್ಲಿ ಸಮಭಾವ ಸಮಾಧಿ ಇದೆ. बोलो ಸುಖ ಆಗುತ್ತಿದೆಯೋ ठीक है, ದುಃಖ ಆಗುತ್ತಿದೆ ठीक है. ಉಸ್ ಸುಖ ದುಃಖ ಅವಸ್ಥೆಯನ್ನ ಬದಲಿಸುವ ಅಭಿಲಾಷೆ ಇಲ್ಲ ಅವನಿಗೆ. उसको दोनों स्वीकार है. ನಾವು ದುಃಖ ದೂರ ಮಾಡಬೇಕು ಅಂದ್ರೆ ಏನ್ ಅನ್ಕೊಂಡ್ಬಿಡ್ತೀವಿ, ಸುಖ ತಗೊಂಡ್ಬರ್ಬೇಕು. ಈ ಉಲ್ಟಾ ಹೋಗ್ಯಾನ. ಸುಖ ತಗೊಂಡ್ಬರೋದಿಲ್ಲ. ಕ್ಯೂಂಕಿ ಯಾವುದಕ್ಕೆ ನಾನು ಸುಖ ಅಂತ ಕರಿತೀನಿ ಅದೆಲ್ಲ ಈ ಲೋಕದ್ದೇ ಇದೆ. ಚೈತನ್ಯ ಲೋಕದ ಪರಿಚಯ ಇಲ್ಲ ನನಗೆ, ಆತ್ಮ ಸ್ವರೂಪದ ಪರಿಚಯ ಇಲ್ಲ. तो न सुख लाना है न दुख को भगाना है. ಅರ್ಥ ಆಗ್ತಿದೆ? ಸುಖವನ್ನ ತರೋದು ಇಲ್ಲ, ದುಃಖವನ್ನ ದೂರ ಮಾಡೋದು ಇಲ್ಲ. कि जो सुख है दुख है स्वीकार है. तो ಯಾರಿಗೆ ಸ್ವೀಕಾರ ಇದೆ ಅವನಿಗೆ ದುಃಖ ಪ್ರಸಂಗ ಇದ್ರೂ ಆ ಅವಸ್ಥೆ ಅವನನ್ನ ವಿಚಲಿತ ಮಾಡೋದಿಲ್ಲ. ಗಮನಕ್ಕೆ ಬರ್ತಾ ಇದೆ. ಶೋಕ ಭಯ अवसाद अवसाद आजकल बहुत चल रहा है. ಏನಂತೀವಿ ಕನ್ನಡದಲ್ಲಿ, डिप्रेशन. तो अवसाद माने डिप्रेशन ही होता है और बहुत चल रहा है. ಎಷ್ಟೆಷ್ಟು ದೇಶಗಳ ಅಭಿವೃದ್ಧಿ ಆಗುತ್ತೆ ಅಷ್ಟೆಷ್ಟು डिप्रेशन पेशेंटಗಳು ಜಾಸ್ತಿ ಆಗ್ತಾರೆ. मैं नहीं बोल रहा, ये रिसर्च है. ಡೆವಲಪ್ಡ್ ಕಂಟ್ರಿಯಲ್ಲಿ ಡಿಪ್ರೆಷನ್ ಪೇಷಂಟ್ಗಳು ಜಾಸ್ತಿ ಇದ್ದಾರೆ, ಆಲ್ ದಿ ಡೆವಲಪ್ಮೆಂಟ್ ಕಂಟ್ರೀಸ್. ನಾವು ಡೆವಲಪ್ ಆಗ್ತಾ ಇದ್ದೀವಿ, ನಮ್ಮಲ್ಲೂ ಜಾಸ್ತಿ ಆಗ್ತಿದೆ. ಕ್ಯೂ? ಇದು ಸಂಪೂರ್ಣವಾಗಿ ಅಧಾರ್ಮಿಕ ಜೀವನ ಅಥವಾ ಮಾನಸಿಕ ವೈಚಾರಿಕ ಅಜ್ಞಾನದಿಂದ ಉಂಟಾಗುತ್ತೆ. ಬುದ್ಧಿ ಮೆದುಳಿಗೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಈ ಮಾನಸಿಕ ರೋಗ. ಅವಸಾದ ಯಾರಿಗಾಗುತ್ತಿದೆ? ಯಾರಿಗೆ ಸ್ವೀಕಾರ ಇಲ್ಲ. ಇಲ್ಲಿ ಹೇಳಿದ್ರಲ್ಲ ಕೊನೆ ಶಬ್ದ ಏನಿದೆ, ಶ್ರುತೈರಮೃತೈ ಇದ್ದಿಲ್ಲ, ಪ್ರಸಾದ್ಯಂ ಶ್ರುತೈರಮೃತೈ. ಇವನ್ನೆಲ್ಲ ಹೆಂಗ ಬಿಡೋದಿದೆ? ಅಚ್ಚಾ, ಶೋಕ ಭಯ ಅವಸಾದ ಕ್ಲೇದ್ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಮಾಡೋದೇನು? छोड़ तो दिया, लेकिन करना क्या? मन को कुछ तो चाहिए. मन तो मंदर है. ಆತ್ಮಾನುಶಾಸನದಲ್ಲಿ ಮುಂದೆ ಬರೋದಿದೆ. ಈ ಮನವೆಂಬ ಕೋತಿಯನ್ನ ಶಾಸ್ತ್ರವೆಂಬ ಮರದಲ್ಲಿ ನಿಲ್ಲಿಸು, ಇಲ್ಲ ಅಂದ್ರೆ ಇದು ಓಡಾಡುತ್ತೆ. तो कुछ ना कुछ तो चाहिए ना मन के लिए. तो ಏನ್ ಮಾಡೋದು ಹೇಳಿದ್ರೆ ಶ್ರುತೈರ್ ಅಮೃತೈ. ಅಮೃತ ಇದೆ. ಯಾವುದು? ಶ್ರುತ. ಶ್ರುತ ಅಂದ್ರೆ ಜಿನವಾಣಿ. ಕೇಳಿದಕ್ಕೂ ಮೂಲವಾಗಿ ಜಿನವಾಣಿ ಅಂತೂ ಕೇಳಿರೋದಿದೆ, ಆದ್ರೆ ನಮ್ಮ ಮುಂದೆ ಬರೆದಿರೋದಿದೆ ಅಷ್ಟೇ. ಮೂಲ ರೂಪದಲ್ಲಂತೂ ಕೇಳಿರೋದು. ಅದಕ್ಕೆ ಜಿನ ಧರ್ಮದಲ್ಲಿ ಉಪದೇಶ ಕೇಳುವ ಪ್ರಾಮುಖ್ಯತೆ ಇದೆ. ದೇಶನ ಲಬ್ಧಿ ಕೇಳೋದ್ರಿಂದಾನೇ ಆಗತ್ತೆ. तो ಅಮೃತಕ್ಕೆ ಹೋಲಿಸಿದರೆ ಶ್ರುತವನ್ನ. ಅಮೃತ ಅಂದ್ರೆ ಏನು? ಯಾವುದು ಅಮರ ಮಾಡುತ್ತೆ, ಯಾವುದು ತುಂಬಾ ಸಿಹಿ ಇದೆ, ಅದು ಅಮೃತ. ಈಗಂತೂ ಅಮೃತ ಕಾಮನ್ ಆಗ್ಬಿಟ್ಟಿದೆ, ಯಾವ್ದಾವುದಕ್ಕೂ ಬಳಸ್ಬಿಡ್ತೀವಿ ನಾವು. ಅಮೃತ ಶಬ್ದ ತಗೊಂಡು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀವಿ. ಕಮಲ, ಅಮೃತ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಶಬ್ದಗಳು. ನಮಗೆ ಅರ್ಥ ಆಗೋದಿಲ್ಲ. ನಾವು ಪ್ರೋಗ್ರಾಮ್ ಅಲ್ಲಿ ಹೇಳ್ತೀವಲ್ಲ, ಕರ ಕಮಲಗಳಿಂದ ಉದ್ಘಾಟನೆ ಮಾಡಿ. तो कमल तो पता नहीं क्या है, तो ऐसे ही आचार्य ने बोल दिया लगता है. ऐसा नहीं.
ನಿಜವಾಗ್ಲೂ ಜಿನ ವಚನಗಳು ಅಮೃತ ಅನ್ಸತ್ತೇನು? ಅಮೃತ ಅನ್ನಿಸ್ಬೇಕಿದೆ. ಯಾವಾಗ ಜಿನ ವಚನಗಳಲ್ಲಿ ಅಮೃತ ಕಾಣಿಸುತ್ತೆ, ಆಗ ಶೋಕ ಭಯ ಎಲ್ಲ ದೂರ ಆಗುತ್ತೆ. ಅಥವಾ ಇವುಗಳ ದೂರ ಆದಾಗ ಜಿನವಾಣಿ ಅಮೃತ ಅನ್ಸುತ್ತೆ. ಒಂದೇ ಸಮಯ ಇದೆ ಎರಡರಲ್ಲೂ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಮೃತಮಯವಾದ ಜಿನವಾಣಿ, ಜಿನೋಪದೇಶ. ಯಾಕಂದ್ರೆ ಅಜ್ಞಾನದಿಂದನೇ ಇದೆಲ್ಲವೂ ಹುಟ್ಟುತ್ತೆ. ಯಾರಿಗೆ ಕ್ಷಣ ಕ್ಷಣ ಪ್ರತಿಯೊಂದು ವಸ್ತುವಿನಲ್ಲಿ ಮರಣ ಕಾಣಿಸ್ತಾ ಇದೆ, ಅವನಿಗೆ ಯಾವ ಶೋಕ ಭಯ ಜಿಗುಪ್ಸೆ ಆಗುತ್ತೆ? ಯಾರಿಗಿದು ಕಾಣಿಸ್ತಾ ಇಲ್ಲ, ಯಾರಿಗೆ ಈ ದೃಷ್ಟಿ ಬಂದಿಲ್ಲ, ಸಮ್ಯಕ್ ಜ್ಞಾನದ ದೃಷ್ಟಿ ಬಂದಿಲ್ಲ, ಅವನಿಗೆ ಇದೆಲ್ಲ ಹುಟ್ಟುತ್ತೆ. ಹೇಳು, ಯಾವ ಸಮ್ಯಕ್ ದೃಷ್ಟಿ ಇದ್ದಾನೆ ಅವನಿಗೆ ನಿಶ್ಚಂಕಿತ್, ನಿಕ್ಕಾಂಕ್ಷಿತ್, ನಿರ್ವಿಚಿಕಿತ್ಸ. ಈ ಅಂಗಗಳಿದೆಯಾ ನಿಕ್ಕಾಂಕ್ಷಿತ್. तो समाधि मरण ಯಾಕೆ ಮಾಡೋದಿದೆ? उद्देश्य क्या समाधि मरण का? बोलो. समाधि मरणದ ಉದ್ದೇಶ ಏನು? बोलो बोलो. कहाँ भला, कहाँ जाओगे? देखो, ಸಾಮಾನ್ಯ ರೀತಿಯಾಗಿ ಸಮಾಧಿ ಮರಣ ಅಂದ್ರೆ ನಮಗನ್ಸುತ್ತೆ ಸುಗತಿ. ಸಮಾಧಿ ಮರಣ ಯಾಕೆ ಮಾಡೋದು? ಕಿ ಒಳ್ಳೆ ಗತಿ ಸಿಗ್ಲಿ. ಅರ್ಥ ಆಗ್ತಿದೆಯಲ್ಲ? ಕಿ ಒಳ್ಳೆ ಗತಿ ಸಿಗ್ಲಿ ಅನ್ನೋ ಈ ಭಾವ ಇದೆಯಲ್ಲ, ಇದು ದುಃಖ, ಶೋಕ, ಭಯ, ಕ್ಲೇಶ, ಕಾಲುಷ್ಯ, ಅರತಿ ಎಲ್ಲವನ್ನು ಉತ್ಪನ್ನ ಮಾಡುತ್ತೆ ಇದು. समझ में आ रहा है? शुभ गति प्राप्त करने का भाव ಈ ಎಲ್ಲವನ್ನು ಉಂಟು ಮಾಡುತ್ತೆ ಇದು. ಶೋಕ ಉಂಟು ಮಾಡುತ್ತೆ, ಭಯ ಉಂಟು ಮಾಡುತ್ತೆ, ಅರತಿ ಉಂಟು ಮಾಡುತ್ತೆ, ಎಲ್ಲವೂ ಭಾವಗಳು ಉತ್ಪನ್ನ ಆಗುತ್ತೆ. ಯಾಕೆ? ಇವನಿಗೆ ಶುಭ ಗತಿ ಬೇಕಿದೆ. ಗ್ಯಾರಂಟಿ ಕೊಡೋರು ಯಾರು? ಟೀಕೆ ಪಂಚಕಲ್ಯಾಣದಲ್ಲಿ ಯಾರಾದ್ರೂ ಕೊಡ್ಬೋದು, कि इतना दोगे तो शुभ गति तो नक्की है. लेकिन ನಿಜವಾದ ಗ್ಯಾರಂಟಿ ಕೊಡೋರು ಯಾರು? तो ಗ್ಯಾರಂಟಿ ಇಲ್ಲ ಅಂದ್ರೆ ಸತತವಾಗಿ ಭಯ ಇದೆ. ಮತ್ತು ಭಯ ಆಗಿ ಆಗಿ ಅದು ಡಿಪ್ರೆಷನ್ ಕನ್ವರ್ಟ್ ಆಗ್ಬಿಡುತ್ತೆ. तो अंत समय सुधाರಣೆ ಆಗೋದಿಲ್ಲ. अंत समय भला कैसे होगा? अंत भला सो सब भला, इसके पीछे का हमारा अभिप्राय क्या है? सोचो. यही अभिप्राय है कि अच्छी गति मिल जाएगी. क्यों? अभी अच्छी नहीं मिली, अब क्या कर रहे हो? इससे अच्छी गति चाहिए. ಇವಾಗ ಶುಭ ಗತಿ ಸಿಕ್ಕಿದೆಯೋ ಇಲ್ವೋ? ಈಗಿರೋ ಶುಭ ಗತಿ ಬೇಕಿಲ್ಲ, ಇನ್ನೊಂದು ಶುಭ ಗತಿ ಬೇಕಾಗಿದೆ. ಸಮಾಧಿ ಮರಣ ಆಗೋದಿಲ್ಲ. ಆಚಾರ್ಯರು ಸುಗೈಗಮಣಂ ಅಂತ ಹೇಳ್ತಿದ್ದಾರೆ. ಆಚಾರ್ಯ ಯಾಕೆ ಹೇಳ್ತಿದ್ದಾರೆ? भाई आचार्य के वचनों का मर्म समझना पड़ेगा, ऐसा नहीं चलेगा. ಅಲ್ಲಿ ಸುಗತಿ ಪಂಚಮ ಗತಿ ಇದೆ, ಸ್ವರ್ಗ ನೈ. क्या ಸುಗೈಗಮಣಂ ಸಮಾಹಿ ಮರಣಂ. तो ಸುಗೈಗಮಣಂ ಅಂದ್ರೆ ಏನು? ಸುಗೈಗಮಣಂ ಅಂದ್ರೆ ಸ್ವರ್ಗ ಅಲ್ಲ. ಸುಗೈಗಮಣಂ ಈ ಮೋಕ್ಷ का प्रतीक है, ಮುಕ್ತಿ. ಅರ್ಥ ಆಗ್ತಿದೆ? ಎಲ್ಲಿವರೆಗೆ ಸಂಸಾರದಲ್ಲಿದ್ದೀವಿ ಶುಭಗತಿ ಪ್ರಾಪ್ತಿಯಾಗೋದು ಸೂಕ್ತ ಇದೆ, ಆದ್ರೆ ಶುಭಗತಿಯ ಅಭಿಲಾಷೆ ದುಃಖ ಉಂಟು ಮಾಡುತ್ತೆ, ಡಿಪ್ರೆಷನ್ ಕರ್ಕೊಂಡು ಹೋಗ್ಬಿಡುತ್ತೆ. ಜೀವನದಲ್ಲಿ ಹಿಂಗ ಆಗತ್ತೆ ತಾನೆ. ಒಂದು ವಸ್ತುವನ್ನ ಬೇಡ್ತಾ ಇದ್ದೀವಿ, ಅದು ಸಿಗ್ತಾನೆ ಇಲ್ಲ. ಕೊನೆಗೆ ಏನಾಗುತ್ತೆ? ಡಿಪ್ರೆಸ್. ಅರ್ಥ? ಕೊನೆಗೆ ನಿರಾಸೆ. ಎಷ್ಟು ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ, ಅಥವಾ ಕೊನೆಗೆ ಏನಾಗುತ್ತೆ? ನಿರಾಸೆ.
ಹಾಗೆ ಸುಗತಿ ಬೇಕು ಬೇಕು ಅಂತಿದ್ದ. ಆದ್ರೆ ವರ್ತಮಾನದ ಜೀವನ ಸುಧಾರಣೆ ಕಾಣಿಸ್ತಾ ಇಲ್ಲ. ಗೊತ್ತಿದೆ ಅವನಿಗೆ ಏನಾಗುತ್ತೆ, ದುರ್ಗತಿ. ಏನು ಉತ್ಪನ್ನ ಆಗುತ್ತೆ, ಅವಸಾದ. फिर अवसाद उत्पन्न होगा. तो समाधि मरणದ उद्देश्य ಏನು कि कुछ उद्देश्य नहीं. क्या समाधि मरण का उद्देश्य क्या कि कुछ भी उद्देश्य नहीं. कुछ भी नहीं तो क्यों कर रहे हैं? ಏನು ಉದ್ದೇಶ ಇಲ್ಲ ಅಂದ್ರೆ ಯಾಕೆ ಮಾಡ್ತಿದ್ದೀವಿ? ಅರೆ ಯಾವ ಸ್ವಭಾವ ಇದೆ ಅದರ ಸ್ವಭಾವದಲ್ಲಿ ಇರೋದಕ್ಕೆ ಉದ್ದೇಶ ಬೇಕೇನು? बोलो, पानी को ठंडा क्यों होना है? ये कैसा प्रश्न हुआ? ನೀರಿಗೆ ಯಾಕೆ ಶೀತಲ ಆಗೋದಿದೆ? ಬೆಂಕಿಗೆ ಹತ್ಕೊಂಡು ಯಾಕೆ ಉರಿಯೋದಿದೆ? तो ಜೀವಕ್ಕೆ ಸಮಾಧಿ ಯಾಕೆ ಮಾಡೋದಿದೆ? क्यों करना समाधि? बोलो बोलो. अरे उसको स्वभाव में रहना ही उसका स्वभाव है. समाधि ಜೀವದ ತ್ರೈಕಾಲಿಕ ಸ್ವಭಾವ ಇದೆ. ಸ್ವಭಾವದಲ್ಲಿ ಇರೋದೇ ಉದ್ದೇಶ ಇದೆ, ಇನ್ನಾವ ಉದ್ದೇಶ ಬೇಕಿದೆ? ಆದ್ರೆ ಸಮಾಧಿ ಮರಣದ ಹಿಂದೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು. ಈ ಎಲ್ಲಾ ಕಲ್ಪನೆಗಳಿಂದ ಶೋಕ, ಭಯ, ಅವಸಾದ, ಕ್ಲೇಶ, ಕಾಲುಷ್ಯ, ಅರತಿ ಇದೆಲ್ಲವುಗಳು ಉಂಟಾಗುತ್ತೆ. ಇದು ಉಂಟಾದರೆ ಸಮಾಧಿ ಆಗೋದಿಲ್ಲ. तो ದುಃಖ ಸುಖ ಎರಡು ಜೊತೆಗಿದೆ. ಯಾವಾಗ ಜೀವನದಲ್ಲಿ ಸಾಂಸಾರಿಕ ಸುಖ ಇದೆ, ಅದೇ ಸಮಯದಲ್ಲಿ ಯಾರು ಧರ್ಮದಲ್ಲಿದ್ದಾನೆ ಅವನಿಗೇನು ಗೊತ್ತಿದೆ कि ಇದು ದುಃಖದ ತಯಾರಿ ನಡೀತಿದೆ. क्या समझ में आ रहा है कि नहीं? जो व्यक्ति धर्म में है और सांसारिक सुख दिख रहा है, तो ಆ ಸುಖದಲ್ಲಿ ಅವನಿಗೆ ಏನು ಕಾಣಿಸ್ತಾ ಇದೆ? ಇದು ದುಃಖದ ತಯಾರಿ ನಡೀತಿದೆ. क्योंकि ಸುಖದ ಹಿಂದೆ ಅಂತೂ ದುಃಖ ಬರೋದಿದೆ, ಇದು ನಿಶ್ಚಿತ ಇದೆ. तो ಯಾವುದಕ್ಕೆ ಸಂಸಾರದಲ್ಲಿ ನಾವು ಸುಖ ಅಂತಿದೀವಲ್ಲ, ಅದು ದುಃಖದ ತಯಾರಿ ಇದೆ. ಮತ್ತು ಸುಖದ ಅಗತ್ಯ ಯಾಕಿದೆ? ಯಾಕಂದ್ರೆ ಜೀವನದಲ್ಲಿ ದುಃಖ ಇದೆ. भाई जीवन में दुख ही नहीं होता तो सुख क्यों चाहिए? अर्थ ಆಗ್ತಿದೆ? जीवन में बहुत सारा दुख है इसलिए सुख चाहिए. अब ಯಾರ ಜೀವನದಲ್ಲಿ ದುಃಖನೇ ಇಲ್ಲ ಅವನಿಗೆ ಸುಖ ಯಾಕೆ ಬೇಕು? तो समाधि ಆಗುತ್ತೆ. इसका अर्थ ಮೊದಲನೇದು ನಮಗೆ ಸುಖ ಬೇಕಾಗಿದೆ, ಯಾಕಂದ್ರೆ ದುಃಖ ತುಂಬಾ ಜಾಸ್ತಿ ಇದೆ. ಎರಡನೇದು ಯಾವ ಸುಖ ಇದೆ ಅದು ದುಃಖದ ತಯಾರಿ ಇದೆ. देखो ಜೀವನದ ಪ್ರತಿಯೊಂದು ಸುಖದ ಪ್ರಸಂಗಗಳನ್ನ ಕಣ್ಣು ಮುಂದೆ ತಗೊಂಡ್ಬರೋದು. और उन सब के बारे में सोचो कि ऐसा कौन सा सुख था जो दुख नहीं बना. ಜನ್ಮ ಸೆಲಿಬ್ರೇಟ್ ತುಂಬಾ ಮಾಡ್ತಿದ್ದಾನಂದ್ರೆ कि ಮರಣ ಮರೆತು ಹೋಗಿದೆ. तो ಮರಣ ಸಮಯದಲ್ಲಿ ಅವಸಾದ, ವಿಷಾದ ಇದು ನಿಶ್ಚಿತ ಇದೆ. ಅರ್ಥ ಆಗ್ತಿದೆ? तो ಯಾವ ಸುಖದ ಪ್ರಸಂಗ ಜೀವನದಲ್ಲಿತ್ತು कि ಅದೀಗ ದುಃಖ ಆಗಿಲ್ಲ. ನಾವು ಕಂಡುಕೊಂಡಂತಹ ಪ್ರತಿಯೊಂದು ಸುಖದ ಪ್ರಸಂಗ ದುಃಖ ಆಗುತ್ತೆ. ಆದರೆ ಸಮಸ್ಯೆ ಏನಿದೆ, ಇದರ ಮಧ್ಯದಲ್ಲಿ ಸುಖ ದುಃಖದ ಮಧ್ಯದಲ್ಲಿ ಸಮಯದ ಗ್ಯಾಪ್ ಇದೆ. ಜನ್ಮ ಒಂದು ದಿನ ಆಗಿದೆ, ಮರಣ ಇನ್ನೊಂದು ಯಾವತ್ತೋ ದಿನ ಆಗೋದಿದೆ. ಮಧ್ಯದಲ್ಲಿ ಈ ಸಮಯ ಇದೆಯಲ್ಲ, ಇದರಿಂದ ಇವನಿಗೆಲ್ಲ ಮರೆತೋಗ್ಬಿಡುತ್ತೆ. ಮತ್ತೆ ಯಾವ ಜೀವ ಧರ್ಮದಲ್ಲಿದ್ದಾನೆ ಅವನು ಕಾಲ ಮಿತಿಯನ್ನ ಮರೆತು ಬಿಡ್ತಾನೆ. ಯಾರಿಗೆ ಜ್ಞಾನ ಚಕ್ಷು ಇದೆ ಅವನಿಗೆ ಭವಿಷ್ಯ ಕಾಣಿಸ್ತಾ ಇದೆ. ಅವನಿಗೆ ನಗುವಿನಲ್ಲಿ ಅಳು, ಸುಖದಲ್ಲಿ ದುಃಖ, ಮತ್ತೆ ದುಃಖದಲ್ಲಿ ಸುಖ, ಇದು ಸತತವಾಗಿ ಕಾಣಿಸ್ತಾ ಇದೆ.
ಆಗ ಸಮಾಧಿಸ್ಥ ಸಮಭಾವ ಅದು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ. ಈ ಶೋಕ ಭಯಗಳನ್ನು ಬಿಟ್ಟು ಏನ್ ಮಾಡೋದಿದೆ, ಶ್ರುತವೆಂಬ ಅಮೃತದಲ್ಲಿ ಸತತವಾಗಿ ತಲ್ಲೀನ ಆಗೋದಿದೆ. ಆದ್ರೆ ಅಮೃತ ಅನ್ನಿಸ್ಬೇಕು. ಗೊತ್ತೇನ ಗಣೇಶ್ ಪ್ರಸಾದ್ ಜಿ ವರ್ಣಿ ನಾಮ್ ಸುನ? ಯಾವಾಗ ಪ್ರಾರಂಭದಲ್ಲಿ ಅಧ್ಯಯನ ಶುರು ಮಾಡಿದ್ರು ವರ್ಣಿಜಿ, ಪ್ರಾರಂಭದಲ್ಲಿ ಅಷ್ಟಸಹಸ್ರಿ ಒಂದು ಗ್ರಂಥ ಇದೆ, ಕಷ್ಟ ಇದೆ ಸಂಸ್ಕೃತ ಗ್ರಂಥ. ಅದನ್ನು ಕಲಿಸೋರು ಯಾರು ಸಿಗ್ಲಿಲ್ಲ. ಇಡೀ ಜೈನ ಸಮಾಜದಲ್ಲಿ ಅದನ್ನು ಕಲಿಸೋರು ಯಾರು ಸಿಗ್ಲೇ ಇಲ್ಲ. ಸಮಜೋ, ಬನಾರಸಲ್ಲಿ ಒಬ್ಬ ಬ್ರಾಹ್ಮಣ ವಿದ್ವಾಂಸ, ಅವರಿಂದ ಇವರು ಅಷ್ಟಸಹಸ್ರಿಯನ್ನು ಕಲಿತಾರೆ. ठीक है. ಇವರ ತಂದೆ ತಾಯಿ ಇವರಂತೂ ಎಲ್ಲ ಕಡೆ ಓಡಾಡ್ತವ್ರೆ ಬ್ರಹ್ಮಚರ್ಯ ತಗೊಂಡು. ಇವ್ರಿಗೆ ಗೊತ್ತಿದೆ ಒಂದು ಕಡೆ ಅಂತೂ ಇರೋದಿಲ್ಲ, ಪ್ರಾಪರ್ಟಿ ಕೊಟ್ಟಂತೂ ಪ್ರಯೋಜನ ಇಲ್ಲ. ಏನ್ ಮಾಡ್ತಾರೆ, ಸ್ವಲ್ಪ ಪ್ರಾಪರ್ಟಿಯನ್ನು ಮಾರಿಬಿಟ್ಟು ಒಂದು ಬೆಲೆ ಬಾಳುವಂತಹ ಉಂಗುರ ಮಾಡಿ ಇವ್ರ ಕೈಗೆ ಹಾಕಿರ್ತಾರೆ, ವರ್ಣಿಜಿ ಕೈಯಲ್ಲಿ. ಅಷ್ಟಸಹಸ್ರಿ ಓದಿ ಮುಗಿದ ಮೇಲೆ ಗುರುದಕ್ಷಿಣ ಕೊಡ್ಬೇಕಲ್ಲ. ಗುರುದಕ್ಷಿಣ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಕೊಡೋದು, ಏನೂ ಇಲ್ಲ. ಕೈಯಲ್ಲಿರೋ ಉಂಗುರವನ್ನ ತೆಗೆದು ಇಟ್ಬಿಡ್ತಾರೆ. ಆ ವಿದ್ವಾಂಸ ಹೇಳ್ತಾರೆ, ನಾನು ಅಂತ ದೊಡ್ಡ ಕೆಲಸ ಏನು ಮಾಡಿಲ್ಲ, ಅಷ್ಟಸಹಸ್ರಿ ತಾನೇ ಕಲಿಸಿರೋದು, ನಿಮಗೆ ಒಂದು ಗ್ರಂಥ ಕಲಿಸಿದ್ದೀನಿ. ವರ್ಣಿಜಿ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ. ನನ್ನ ಹತ್ರ 3 ಲೋಕದ ಸಂಪತ್ತಿ ಇದ್ರೂ ಎಲ್ಲ ಕೊಟ್ಬಿಡ್ತಿದ್ದೆ. क्योंकि अमृत लगे तब ना, अमृत लगे ही नहीं तो फिर ಅದರಲ್ಲಿ ತಲ್ಲೀನತೆ ಮಗ್ನತೆ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ಬಾಹ್ಯ ಪರಿಗ್ರಹ ಇದೆ, ಇನ್ನೊಂದು ಕಡೆಗೆ ಮಾನಸಿಕ ವಿಕೃತಿಗಳಿದೆ. ಬಾಹ್ಯ ಪರಿಗ್ರಹದಿಂದ ಒಂದು ವಿಕೃತಿ ಆಗ್ತಾ ಇದೆ, ಅದರಿಂದ ಏನಾಗ್ತಿದೆ, ಅಹಂಕಾರ ಬೆಳೀತಾ ಇದೆ. ಯಾವ ಬಾಹ್ಯ ಪರಿಗ್ರಹವನ್ನ ಉಪಕಾರಿ ಅಂತ ತಿಳಿತಾ ಇದ್ದೆ, ಅದು ಆಯು ಕರ್ಮ ಕ್ಷಯ ಆಗುತ್ತಾ ಆಗುತ್ತಾ ಅದು ಅಪಕಾರಿ ಆಗುತ್ತೆ. ಈ ಅನುಭವ ಮೇಲೆ ಆನಾ ಪಡೆಗ ಸಬ್ಕು. ಯಾವುದಕ್ಕೆ ಉಪಕಾರಿ ಅಂತಿದ್ದೆ ಅದು ಕಾಲ ಕಳೀತಾ ಕಳೀತಾ ಅಪಕಾರಿ ಆಗುತ್ತೆ. ಅಪಕಾರಿ ಆಗುತ್ತಾ ಇದ್ದಂತೆ ಜೀವ ತಿಳಿದು ಅದರಿಂದ ದೂರ ಆಗಬೇಕು. नहीं तो समाधि तो नहीं होगी. ಅದಕ್ಕೆ ಏನ್ ಹೇಳ್ತಿದ್ದಾರೆ, ಕಿ ಯಾವ ಭಯ, ಕೆಲವೊಬ್ಬರಿಗೆ ಭಯ, ಸ್ವಾಧ್ಯಾಯ ಮಾಡಿಲ್ಲ ಏನಿಲ್ಲ, ಆದ್ರೂ ನಾವು ಪ್ರಪಂಚದಲ್ಲಿ ಕೆಲವೊಬ್ಬರನ್ನ ನೋಡ್ತೀವಿ ಕಿ ಭಯ ಬಿಲ್ಕುಲ್ ಇಲ್ವೇ ಇಲ್ಲ. ಆ ಭಯದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಒಂದು ಝೂಟಾ ಭಯ, ಝೂಟಾ ನಿರ್ಭೀಕತೆ. ಯಾಕೆ? ಆ ನಿರ್ಭಯತೆಯ ಹಿಂದೆ ಸ್ವಾರ್ಥ ಇದೆ. ಒಬ್ಬನಿಗೆ ಭಯ ಇಲ್ಲ, ಭಯ ಬಿಟ್ಟು ಬಿಟ್ಟಿದ್ದಾನೆ. ಯಾಕಂದ್ರೆ ಲೋಭ ಪೂರ್ತಿ ಮಾಡಬೇಕು. ಗೊತ್ತೇನ, ಆತಂಕವಾದಿ. ಅವನಿಗೆ ಸತ್ರುನು ಪರವಾಗಿಲ್ಲ, ಸಾಯೋ ಭಯ ಇಲ್ಲ. तो निर्भीक आदेनो वो निर्भीक नहीं हुआ, ಅವನು ಲೋಭ ಪೋಷಣೆ ಮಾಡ್ತಿದ್ದಾನೆ. ಈ ಆನರ್ ಕಿಲ್ಲಿಂಗ್ ನಡೆಯುತ್ತಲ್ಲ, ಜೈಲಿಗೆ ಹಾಕಿದ್ದಾರೆ, ಜಡ್ಜ್ ಮುಂದೆ ನಿಂತಿದ್ದಾನೆ, ಮತ್ತೆ ಹೇಳ್ತಾನೆ ನಿಮ್ಗೆ ಏನಾದ್ರೂ ಹೇಳೋದಿದೆಯೇನೋ, ಮರಣದಂಡನೆ ಕೊಡ್ತಾ ಇದ್ದೀನಿ. ನಗ್ತಾ ಇದ್ದಾನೆ, ನಂಗೇನು ಹೇಳೋದಿಲ್ಲ. ಇನ್ನೇನು ಮರಣದಂಡನೆ ದಿನ ಬಂತು, ಜಲ್ಲಾದ್ ಬಿಲ್ಕುಲ್ ಅಭಿ ತಯಾರೆ, ಈಗಲೂ ನಗ್ತಾ ಇದ್ದಾನೆ. ನಿರ್ಭೀಕತೆ ಬಂದ್ಬಿಡ್ತೇನೋ.
ಇದಕ್ಕೆ ನಿರ್ಭೀಕತೆ ಅನ್ನೋದಿಲ್ಲ. ಒಂದು ಕಷಾಯದ ಆಧಾರದಿಂದ ಇನ್ನೊಂದು ಕಷಾಯ ಪೋಷಣೆ ಮಾಡೋದು, ಈ ನಿರ್ಭೀಕತಾನೇ ಈ ನಿರ್ಭೀಕತೆ ಯಾವುದು? ಟೋಡ್ರಮಲ್ಜಿ ಉದಾಹರಣೆ ಗೊತ್ತಿದೆ ಕಿ ಆನೆ ಬಂದಿದೆ ಸಾಯಿಸಕ್ಕೆ. ಜನ ಹೇಳ್ತಿದಾರೆ ಸತ್ಯ ಏನೇನ ರಾಜನಿಗೆ ಹೇಳ್ಬಿಡಿ, ಯಾಕೆ ಹಿಂಗೆ ಕೂತಿದ್ದೀರಾ? ಬೋಲೆ ಇಷ್ಟು ದಿನ ಯಾವ ತತ್ವ ಪ್ರತಿಪಾದನೆ ಮಾಡಿದ್ದೀನಿ ಜೀವನದಲ್ಲಿ ಅದೇ ನಾಶ ಆಗೋಗುತ್ತೆ, ಇನ್ನೇನು ಪ್ರಯೋಜನ ಇದೆ? ಮರಣ ಅಂತೂ ಹಾಗೂ ನಿಶ್ಚಿತ ಇದೆ. ಇದು ನಿರ್ಭೀಕತೆ ಇದೆ. ನಿರ್ಭೀಕತ ಜಿನವಾಣಿ ವಸ್ತು ಸ್ವರೂಪವನ್ನ ಸ್ವೀಕಾರ ಮಾಡೋದ್ರಿಂದ ಬರುತ್ತೆ. अन्य किसी प्रकार की निर्भीकता वो सच्ची नहीं है, वो घातक है. अंತಹ ನಿರ್ಭೀಕತೆ ಅಂತೂ ಅಪಾಯಕಾರಿ ಇದೆ. ನಿಜವಾದ ನಿರ್ಭೀಕತೆ ಬೇಕು. ಯಾವಾಗ ಸಮಾಧಿ ಮರಣದ ವರ್ಣನೆ ಮಾಡುತ್ತಿದ್ದಾರೆ, ಈ 9 ರಸಗಳಿರುತ್ತಲ್ಲ, ರಸ नहीं जानते, शोक भय जुगुप्सा, हाँ नहीं वो तो 9 ಕಷಾಯಗಳಾಗೋಯ್ತು. तो हाँ, तो ಈ ಯಾವ ಸಮಾಧಿ ಮರಣ ಇದೆ, ಇದು ಯಾವ ರಸದಲ್ಲಿದೆ? ಅಚ್ಚೆ, ಯಾರಾದ್ರೂ ಸಮಾಧಿ ಮರಣ ತಗೊಂಡಿದ್ರೆ ಶರೀರ ಎಲ್ಲ ಬಿಲ್ಕುಲ್ ಶಿಥಿಲ ಆಗಿದೆ, ಮೂಳೆಗಳೆದ್ದು ಕಾಣಿಸ್ತಾ ಇದೆ, तो ನಮ್ಗೇನನ್ಸುತ್ತೆ? ಯಾವ ರಸ ಉತ್ಪನ್ನ ಆಗುತ್ತೆ? ಕರುಣ ರಸ, ಕರುಣೆ ಬರುತ್ತೆ. ಅಯ್ಯೋ, ಶರೀರ ಇಷ್ಟೊಂದು ಕೃಷ ಆಗ್ಬಿಟ್ಟಿದೆ, ಕರುಣೆ ಬರ್ತಾ ಇದೆ. ಜಿನ್ವಾನಿ ಏನ್ ಹೇಳ್ತಿದೆ? ಇದು ವೀರ ರಸ ಇದೆ. इसका वर्णन तो वीर रस में होता है. ವೀರ ರಸ ಅಂದ್ರೆ ಇಲ್ಲಿ ಯುದ್ಧ ನಡೀತಾ ಇದೆ. ಕ್ಷಪಕ ಮುನಿಯನ್ನ ಯೋದ್ಧ, क्षपक मुनि बिल्कुल योद्धा है, और शत्रु कौन है? कि ಇದಾವ ಪ್ರತಿ ಸಮಯ ಉಂಟಾಗುವಂತಹ ಕ್ರೋಧ, ಮಾನ್, ಮಾಯಾ, ಲೋಭ, ಶೋಕ, ಭಯ, ಅವಸಾದ, ಈ ಎಲ್ಲ ಪರಿಣಾಮಗಳು ಶತ್ರು ಇದೆ. ಇದು ಸತತವಾಗಿ ಉತ್ಪತ್ತಿ ಆಗ್ತಾ ಇದೆ. ಯಾರಿಗೆ ಭಯ ಇದೆ ಅವನು ಬೆನ್ನು ತೋರಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. कि ಯಾವನು ವೀರ धैर्यवंत योद्धा है बिल्कुल, वो छाती पर वार करना है तो सामने से करो. सामने से वार करो का अर्थ क्या? देखो, ಭಗವತಿ ಆರಾಧನೆಯಲ್ಲಿ ಇಂತಹ ಪ್ರಸಂಗ ಬಂದಿದೆ. कि ಈ ಕಡೆ ಕೆಲವು ಮುನಿ ಕೂತಿದ್ದಾರೆ, ಈ ಕಡೆ ಮುನಿ ಕೂತಿದ್ದಾರೆ, ಮಧ್ಯದಲ್ಲಿ ಕ್ಷಪಕ ಮುನಿ ಮಲ್ಕೊಂಡಿದ್ದಾರೆ. तो ಸಮಾಧಿ ನಡೀತಾ ಇದೆ. तो ವೇದನೆ ತೀವ್ರ ಆದಾಗ ಕ್ಷಪಕ ಮುನಿ ಮಾತಾಡ್ತಾ ಇದ್ದಾರೆ, कि ಸಾಕಾಗೋಗಿದೆ ನನಗೆ, ಇದೆಲ್ಲ ಬಿಟ್ಬಿಡಿ, ನನ್ನ ಆಹಾರ ಬೇಕಾಗಿದೆ ನನಗೆ, ಈ ಸಮಾಧಿ ಎಲ್ಲ ಬೇಡ ನನಗೆ, ಎದ್ದು ಹೋಗ್ತಾ ಇದ್ದೀನಿ ನಾನು. ಬೋಲೋ, ऐसे शब्द निकल रहे. तो ಆಚಾರ್ಯ ಏನ್ ಹೇಳ್ತಾರೆ? ಯಾವ ಆ ಕ್ಷಪಕ ಮುನಿಯನ್ನ ಸಮಾಧಾನ ಮಾಡಲಿಕ್ಕೆ ಆಚಾರ್ಯರು ಕೂತಿದ್ದಾರೆ, ಅವ್ರೇನ್ ಹೇಳ್ತಾರೆ? कि ಆಚಾರ್ಯರು ಆ ಕ್ಷಪಕ ಮುನಿಗೆ ಕವಚ ಧಾರಣೆ ಮಾಡ್ತಾರೆ, ಕವಚ ಧಾರಣ कराते हैं. ಕವಚ ಧಾರಣ ಅಂದ್ರೆ ಏನು? कि ಕವಚ, ಸುರಕ್ಷಾ ಕವಚ ಹಾಕಿಸ್ತಾರೆ. ಯಾವ ಸುರಕ್ಷಾ ಕವಚ? कि ಉಪದೇಶ ನೀಡ್ತಾರೆ. ಆ ಉಪದೇಶ ಕವಚದ ಕೆಲಸ ಮಾಡುತ್ತೆ. कि ಪ್ರಿಯ ಮುನಿ, ಜೀವನ ಪೂರ್ತಿ ಯಾವ ಸಾಧನೆಯನ್ನ ಮಾಡಿದ್ರಿ ಅದರ ಸಾರಭೂತವಾದ ಸಮಯ ಇದೆ ಇದು. ಯಾವ ಸಮಯದಲ್ಲಿ ದೀಕ್ಷೆಯನ್ನ ತಗೋತಾ ಇದ್ರಿ ಅದನ್ನು ನೆನಪಿಸ್ಕೊಂಡು. ಮನೆ ಮಂದಿ ಎಲ್ಲ ಬೇಡ ಅಂತ ಇದ್ರು, ಅವಾಗಂತೂ
ವಿಚಲಿತ ಆಗಲಿಲ್ಲ. ಈಗ್ಯಾಕೆ? ಯಾವ ರೀತಿಯಾಗಿ ಅರ್ಥ ಆಗುತ್ತೆ ತಿಳಿ ಹೇಳುತ್ತಾರೆ. ತಿಳಿ ಏನು ಹೇಳುತ್ತಾರೆ? ವೀರ ರಸವನ್ನ ಉತ್ಪನ್ನ ಮಾಡ್ತಾರೆ. ಎಲ್ಲ ಇಲ್ಲಿ ಹೇಳ್ತಿದಾರಲ್ಲ, ಏನಿದೆ ಶಬ್ದ ಶ್ಲೋಕದಲ್ಲಿ? ಸತ್ವ ಉತ್ಸಾಹ ಮುದೀಯ. ಸತ್ವ ಉತ್ಸಾಹಂ ಉದೀಯ. ಸತ್ವ ಮನೆ ಬಲ, ಆತ್ಮಬಲ್. ಸತ್ವ ಮನೆ ಆತ್ಮನ ಶಕ್ತಿ. ಉದೀಯ ಆತ್ಮನ ಶಕ್ತಿಯನ್ನ ಪ್ರಕಟ ಮಾಡು. ಯಾವುದರಿಂದ? ಈ ಶೋಕ ಭಯ ಇತ್ಯಾದಿಗಳನ್ನು ಬಿಡುವ ಮೂಲಕ ಯಾವ ಈ ನಿನ್ನ ಶಕ್ತಿ ಇದೆ ಆ ಶಕ್ತಿಯನ್ನ ಪ್ರಕಟ ಮಾಡು. ಆ ವಿಷಯವನ್ನು ಇಲ್ಲಿ ಹೇಳುತ್ತಿದ್ದಾರೆ. ಅದೇ ಕೆಲಸವನ್ನ ಅಂತಿಮ ಸಮಯದಲ್ಲಿ ಕ್ಷಪಕ ಮುನಿ ಮಾಡ್ತಾರೆ. ಮತ್ತೆ ಅಲ್ಲೇ ಏನು ಹೇಳ್ತಾರೆ? ಯಾವ ಜ್ಞಾನ ಕಷ್ಟದಿಂದ ಉತ್ಪನ್ನ ಆಗಿದೆ ಅದು ಕೆಲಸಕ್ಕೆ ಬರುತ್ತೆ. ಮತ್ತು ಯಾವ ಜ್ಞಾನ ಸುಖಪೂರ್ವಕವಾಗಿ ಸಿಕ್ಕಿದೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಕ್ಯೂ? ಕಷ್ಟದಿಂದ ಅರ್ಜನೆ ಮಾಡಿದ್ರೆ ಧಾರಣೆ ಆಗುತ್ತೆ. और सुखपूर्वक अर्जन किया हो तो वो धारणा नहीं बनती, वो छूट जाती है. तो ಕೊನೆ ಸಮಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ. तो ಹಾಗಾಗಿ ಸತತ ಪ್ರಯತ್ನ ಪೂರ್ವಕ ಜ್ಞಾನಾರ್ಜನೆ ಮಾಡಿದ್ರೆ ಅದು ಉಪಯೋಗಕ್ಕೆ ಬರುತ್ತೆ. ಏನಕ್ಕೇನು ಮುಂದೆ ಇದು ಶ್ಲೋಕ ಬರೋದಿದೆ. ತತ್ಪ್ರತಿ ಪ್ರೀತಿ ಚಿತ್ತೇನ ಏನ ವಾರ್ತಾಪಿ ಹಿಶ್ರುತ. ಯಾವುದೇ ರೀತಿಯಾಗಿ ಎಂಥದ್ದೇ ಪ್ರಯತ್ನ ಮಾಡಿ ಜಿನವಚನಗಳನ್ನ ಪ್ರೀತಿಪೂರ್ವಕವಾಗಿ ಯಾರು ಕೇಳ್ತಾನೆ ಅವನು ಭವ್ಯ ಇದ್ದಾನೆ. ಅದಕ್ಕೆ ಪುರುಷಾರ್ಥ ಬೇಕಿದೆ. ಆ ವಿಷಯವನ್ನ ಈ ಕೊನೆಯ ಶ್ಲೋಕದಲ್ಲಿ 126ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಶ್ಲೋಕ ಪಾಠ ಮಾಡೋಣ. ಶೋಕಂ ಭಯಮವಸಾದಂ ಕ್ಲೇದಂ ಕಾಲುಷ್ಯಮರತಿಮಪಿ ಹಿತ್ವಾ ಸತ್ವೋತ್ಸಾಹಮುದೀಯ ಚ ಮನಃ ಪ್ರಸಾದ್ಯಂ ಶ್ರುತೈರಮೃತೈ. ಈ ರೀತಿಯಾಗಿ ಮಾನಸಿಕ ಯಾವ ಇವನ ಒಂದು ಪ್ರವೃತ್ತಿ ಇದೆ ಅದರ ವರ್ಣನೆಯನ್ನು ಮಾಡಿದ್ರು. ಇನ್ನು ಹೇಳ್ತಾರೆ ಕಾಯ ಸಲ್ಲೇಖನ. ಕಾಯ ಸಲ್ಲೇಖನ ಯಾಕೆ ಪ್ರಮುಖ ಇದೆ? ಜಿನ್ವಾಣಿಯಲ್ಲಿ ಜೀವನ ಇರೋವರೆಗೂ ಯಾವ ದೇಹ ಇದೆ ಅದನ್ನ ಮರಣದ ಕಡೆಗೆ ಕರ್ಕೊಂಡು ಹೋಗೋ ಉಪಾಯ ಹೇಳಿಲ್ಲ. ಇಲ್ಲಿ ಕೊನೆಗೆ ಕಾಯ ಸಲ್ಲೇಖನ ಹೇಳೋರಿದ್ದಾರೆ. ಕಾಯ ಸಲ್ಲೇಖನ ಯಾಕೆ? ಯಾಕಂದ್ರೆ ಈಗ ಈ ಶರೀರದಿಂದ ಧರ್ಮ ಆಗೋದಿಲ್ಲ, रत्नत्रय आगोदिಲ್ಲ. तो अब इसको कृष करके धर्म करेंगे. ಇಷ್ಟು ದಿನ ದೇಹವನ್ನ ಪೋಷಣೆ ಮಾಡಿ ಧರ್ಮ ಮಾಡ್ತಿದ್ದೆ, ಈಗ ಶರೀರವನ್ನ ಕೃಷ ಮಾಡಿ ಧರ್ಮ ಮಾಡ್ತೇನೆ. तो दोनों जगह पर धर्मीकरण. ಹಾಗಾದ್ರೆ ಕಾಯ ಸಲ್ಲೇಖನ ಪ್ರಾರಂಭ ಆಗೋದಿದೆ. ಸಮಯ ಇದೆ. चलो कल शुरू करते हैं. ಇರಲೇಬೇಕು, ಇದು ನಮ್ಮ ಆಗ್ರಹ ಆಗೋಯ್ತಲ್ಲ. ಆದ್ರೆ आप ये भी तो देखो ना, ಮುನಿಗೆ ನಿರ್ಯಾಪಕ ಆಚಾರ್ಯರು ಸಿಗೋದೇ ಕಷ್ಟ ಇರುತ್ತೆ. ಆದ್ರೂ ಮುನಿಗೆ ನಿರ್ಯಾಪಕ ಆಚಾರ್ಯರು ಯಾಕೆ ಸಿಗ್ತಾರೆ? ಯಾಕಂದ್ರೆ ಸಂಘದಲ್ಲಿ ನಿರ್ಯಾಪಕ ಆಚಾರ್ಯರು ಇದ್ದಾರೆ. ಆ ನಿರ್ಯಾಪಕ ಆಚಾರ್ಯರ ಕರ್ತವ್ಯ ಕೂಡ ಇದೆ.
ಆದ್ರೆ ನಾವು ಶ್ರಾವಕರಾಗಿ ಇದನ್ನ ಯಾವತ್ತೂ ವಿಚಾರಣೆ ಮಾಡಿಲ್ಲ. ಸಮಾಧಿ ಮರಣ ತಗೋಬೇಕಾದ್ರೆ ಸಾಧರ್ಮಿಗಳ ಸಂಗತಿ ಬೇಕಿದೆ. तो ನಿಸ್ವಾರ್ಥವಾದ ಸಾಧರ್ಮಿ ವಾತ್ಸಲ್ಯ ಅದಿಲ್ಲದೆ ಹೋದ್ರೆ ಕೊನೆ ಸಮಯದಲ್ಲಿ ಸಮಾಧಿ ಮಾಡಿಸೋರು ಯಾರಿದ್ದಾರೆ? ಕ್ಯೂಂಕಿ ನಮ್ಮ ಜೀವನ ಹೇಗಿದೆ, ಜೀವನ ಪೂರ್ತಿ ಅಂತೂ ನಾವು ರಾಗದ್ವೇಷ ಪೋಷಣೆ ಮಾಡಿದ್ವಿ. ಯಾರು ರಾಗಕ್ಕೆ ಕಾರಣ ಇದ್ದಾರೆ ಅವ್ರ ಪೋಷಣೆ, ಯಾರು ದ್ವೇಷಕ್ಕೆ ಕಾರಣ ಇದ್ದಾರೆ ಅವ್ರ ವಿರೋಧ ಮಾಡಲಿಕ್ಕೆ ಪೋಷಣೆ. ಜೀವನ ಅಂತೂ ಸ್ತ್ರೀ ಪುತ್ರ ಕುಟುಂಬ ರಾಗದ್ವೇಷ ಇದನ್ನು ಪೋಷಣೆ ಮಾಡೋದ್ರಲ್ಲೇ ಹೋಗುತ್ತೆ. साधर्मी वात्सल्य ಎಲ್ಲಿದೆ? बोलो, साधर्मी वात्सल्य ही एक ऐसा राग होता है जो निस्वार्थ होता है. ठीक है. ಇನ್ನು ಉಳಿದ ಎಲ್ಲಾ ರಾಗ ಭಾವಗಳಲ್ಲಿ ಸ್ವಾರ್ಥ ಇದೆ. तो ಸಮಾಧಿ ಮರಣ ಕೊನೆಗೆ ಆಗಬೇಕಾದ್ರೆ ಸಮಾಧಿ ಮರಣ ಮಾಡಿಸುವಂತಹ ಸಾಧರ್ಮಿ ಕೂಡ ಬೇಕಲ್ಲ. ऐसा साधर्मी तो होना चाहिए. ऐसे साधर्मी कब होंगे? जब हम निस्वार्थ वात्सल्य रखेंगे. ನಮ್ಮಲ್ಲಿ ನಿಸ್ವಾರ್ಥ ವಾತ್ಸಲ್ಯ ಇದ್ರೆ ಇಂತಹ ಸಾಧರ್ಮಿಗಳ ಸಮಾಗಮ ಆಗುತ್ತೆ. ಈ ಭಗವತಿ ಆರಾಧನೆಯಲ್ಲಿ ಇದೆಲ್ಲ ಉಲ್ಲೇಖ ಇದೆ. ಕಿ ಒಬ್ಬ ಸಾಧರ್ಮಿಗೆ ಸಮಾಧಿಯ ಕೊನೆಯಲ್ಲಿ ಏನೇನು ಭಾವನೆಗಳು ಬರ್ಬೋದು ಅನ್ನುವ ಪರಿಕಲ್ಪನೆ ಆ ಸಾಧರ್ಮಿಗಿದೆ. ಏನಾದ್ರೂ ವಿಕಲ್ಪಗಳು ಬರ್ತಾ ಇದ್ರೆ ಅದನ್ನ ಅಲ್ಲೇ ಉಪಶಮನ ಮಾಡುವಂತಹ ಕೆಲಸ ಮಾಡ್ತಾನೆ. ಇದು ವಿಕಲ್ಪ ಬರ್ತಾ ಇದೆ, ಇದು ನಾನು ಪೂರ್ತಿ ಮಾಡ್ತೀನಿ, ನೀನ್ ಚಿಂತೆ ಮಾಡಬೇಡ, ಮುಗೀತು. ऐसा कहने वाला तो हो कोई? समाधि को समझने वाला तो हो. ನಾವು ಬರೀ ಜೀವನದ ತಯಾರಿ ಮಾಡಿದೀವಿ, ಸಮಾಧಿ ತಯಾರಿ ಮಾಡಿಲ್ಲ. ठीक समझ में आ रहा है? ನಾವು ಇಲ್ಲಿವರೆಗೆ ಬರೀ ಜೀವನದ ತಯಾರಿ ಮಾಡಿದೀವಿ, ಸಮಾಧಿ ತಯಾರಿನೇ ಮಾಡಿಲ್ಲ. ಅಂತಹ ಜೀವಿಯ ಸಮಾಗಮ ಕೂಡ ಸಿಗೋದು ಕಷ್ಟ ಇದೆ. ಇದಂತೂ ಪಂಚಮ ಕಾಲ ಇದೆ, या तो और दुर्लभ है. घर गृहस्थी कुटुंब स्त्री पुत्र पुत्री इसी में उलझते रहोगे तो साधर्मी कहां मिलेंगे? बोलो. अब ये तो मत कहो कि पुत्र पुत्री समाधि करा देंगे, वो आईसीयू में एडमिट कर देंगे. वो समाधि नहीं करने वाले. अर्थ ಆಗ್ತಿದೆಯಲ್ಲ, वो तो होना चाहिए ना. देखो, ವೃತ್ತ ತಗೊಂಡ ನಂತರ अष्टमी चतुर्दशी ಬರುತ್ತಲ್ಲ, तो पहले तो मैंने तो देखा है ना कि हमारे दादा नानी सब अष्टमी चतुर्दशी के दिन मंदिर में ही सोते थे, घर नहीं आते थे. ಅವಾಗಂತೂ ಚಿಕ್ಕವರಿದ್ವಿ ನಾವು, ಅರ್ಥ ಆಗ್ತಿರ್ಲಿಲ್ಲ ನಮಗೆ, ಇದೇನ್ ತಾತ ಬಸ್ತಿ ಇಲ್ಲೇ ಮನೆಗೆ ಬರೋದಿಲ್ಲ. ಲೇಕಿನ್ ಇದು ಪ್ರಕ್ರಿಯೆ ಥಿ ನಾ. तो ಹೋಗ್ತಾ ಹೋಗ್ತಾ ಸಮಾಧಿಯ ಕಾಲ ಅಂತೂ ತೀರ್ಥಕ್ಷೇತ್ರದಲ್ಲಿ, ನಿರ್ಜನ ಪ್ರದೇಶದಲ್ಲಿ, ಸಾಧ್ಯ ಆಗದಿದ್ರೆ ಕನಿಷ್ಠ ಪಕ್ಷ ಜಿನ ಮಂದಿರದಲ್ಲಿ ಆಗೋದು ಸೂಕ್ತ ಇದೆ, ಅದು ಸೂಕ್ತ ಇದೆ. ಆದರೆ ಆ ರೀತಿಯಾದ ವ್ಯವಸ್ಥೆ ಮಾಡುವಂತಹ ವಿಚಾರ ನಮಗೆ ಬರಬೇಕಲ್ಲ. ये लिखा ना ಸಂಬಂಧಭದ್ರಾಚಾರ್ಯ ने, ಯಾರಿಗೆ ಬರೆದ್ರು ಇದನ್ನ? ರತ್ನಕರಂಡ ಶ್ರಾವಕಾಚಾರ್ಯ ಇದೆಯಲ್ಲ ಇದು, ಇದು ಯಾರಿಗೆ ಬರೆದಿದ್ದಾರೆ? ಶ್ರಾವಕನಿಗೆ ಬರೆದಿದ್ದಾರೆ. ಆಗ್ಲೇಬೇಕಲ್ಲ. देखो, ಶ್ರಾವಕನಿಗೆ ಆಗೋದಿಲ್ಲ ಅಂತ ಯಾಕೆ ಅನ್ನಿಸ್ತಿದೆ? ಯಾಕಂದ್ರೆ ಶ್ರಾವಕನು ತಪ ಮಾಡ್ಬೋದಂತ ಗೊತ್ತಿಲ್ಲ ನಮಗೆ.
कि श्रावक भी तो तप करता है ना, ಅವನವನ ಶಕ್ತಿ ಭೂಮಿಕೆಗೆ ಅನುಸಾರವಾಗಿ ಶ್ರಾವಕ ಕೂಡ ತಪ ಮಾಡ್ತಾನೆ. ತಪ ಮಾಡಿದ ಮೇಲೆ ಸಮಾಧಿ ಅಂತೂ ಆಗಬಹುದಿದೆ, ಯಾಕಂದ್ರೆ ಸಮಾಧಿ ತಪದ ಫಲ ಇದೆ. समाधि तप का फल है. तो तप माने कुछ व्रत उपवास आदि ಜೊತೆ ಜೊತೆಗೆ ಯಾವ ಆಸೆಗಳ ಅವರೋಧ ಇದೆ, ಸುಜ್ಞಾನ ಇದೆ, ಅದು ಜೀವನದಲ್ಲಿದ್ರೆ ಸಮಾಧಿ. ಬೇಕು ಸಮಾಧಿ ತಿರ್ಯಂಚ ಪ್ರಾಣಿಗಾಗುತ್ತೆ, ಇವನಿಗಾಗೋದಿಲ್ಲ. बोलो जिस प्रकार की भी समाधि हो ना, ಆದ್ರೆ ಅಂತಿಮ ಸಮಯದಲ್ಲಿ ಶುಭ ಪರಿಣಾಮಗಳಿಂದ ಮೃತ್ಯು ಅಂತೂ ತಿರ್ಯಂಚದ್ದು ಆಗುತ್ತೆ. ಬೋಲು ಕ್ಯೂ ಕಥೆಗಳು ಗೊತ್ತಿಲ್ಲ, ನೆನಪು ಬರ್ತಾ ಇಲ್ಲ ಯಾವುದು ಕತೆ? ಸಿಂಹ पर्याय की मृत्यु हुई. और बोलो आने जटायु, श्वान, कुत्ता, ಜೀವನದಲ್ಲಿ ಕುಮಾರ್ ಕತೆ. ಇದೆಲ್ಲ ಏನ್ ಹೇಳ್ತಾ ಇದೆ? ಬೈ ತಿರ್ಯಂಚ ಪ್ರಾಣಿ ಸಮಾಧಿ ತಗೋತಾ ಇದೆ. ಖಂಡಿತ ಈಗ ನಾಮ ಸೆ ಥೋಡಿ ಜಾನ್ನ ಹೆಸರಿಂದಲ್ಲ, ಆದ್ರೆ ಸಮಾಧಿ ಅಂತೂ ಆಗುತ್ತಿದೆಯಲ್ಲ. ಸಿಂಹಕ್ಕೆ ಸಮ್ಯಕ್ ದರ್ಶನನೂ ಗೊತ್ತಿಲ್ಲ, ನಾಮ ನೈ ಪತಾ ಲೇಕಿನ್ ಹುವಾ ತೋ ಹೈ ನಾ. ತಿರ್ಯಂಚಕ್ಕಾಗುತ್ತೆ ಅಂದಮೇಲೆ ಮನುಷ್ಯನಿಗಂತೂ ಖಂಡಿತ ಆಗುತ್ತೆ. ಆದ್ರೆ ಆ ರೀತಿಯಾದ ನಿಟ್ಟಿನಲ್ಲಿ ನಮ್ಮ ಉಪಾಯ ಬೇಕಿದೆ, ಪುರುಷಾರ್ಥ ಬೇಕಿದೆ. ನೀತು ಯಾರಿಗೆ ಅನಿವಾರ್ಯ ಅನ್ಸುತ್ತೆ ಆ ಜೀವ ತನ್ನ ಜೀವನದಿಂದನೇ ಅದನ್ನ ಸಾಧಿಸ್ತಿದ್ದಾರೆ. ಜೈಸೆ ಯಾವ ಮುನಿಗೆ ಸಮಾಧಿ ತಗೊಳ್ಳೋದಿದೆ ಅವರು ನಿರ್ಯಾಪಕ ಆಚಾರ್ಯನ ಹುಡ್ಕೊಂಡಿರ್ತಾರೆ. तो ऐसे ही ಯಾವ ಶ್ರಾವಕನಿಗೆ ಸಮಾಧಿ ಬೇಕಿದೆ ಆ ಶ್ರಾವಕ ಕೂಡ ತಯಾರಿ ಮಾಡಿರ್ತಾನೆ. ಮಾಡಿಲ್ಲ ಅಂದ್ರೆ ಎಲ್ಲೋ ಸಮಸ್ಯೆ ಇದೆ ಸಮಾಧಿಗೆ ಇಚ್ಛಾಮೆ. ಯಾಕಂದ್ರೆ ನಾವು ಹೇಳೋದಕ್ಕೂ ಸ್ವೀಕಾರ ಮಾಡೋದಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. बोलने के लिए तो हम बहुत कुछ बोल देते हैं, मानते का है? बोलने का 1% भी मान लिया जाए तो कल्याण हो जाएगा, मानते ही तो नहीं है. तो बोलते समाधि, हाँ समाधि अंतु ನನಗಂತೂ ಕೊನೆಗೆ ಸಮಾಧಿ ಮಾಡ್ಕೊಳ್ಳೋದೇ ಇದೆ. और जीवन कैसा चल रहा है? ये समाधि का लक्षण है. ये जो तुम्हारा जीवन दिख रहा है ना, ये प्रमाण है कि तुम्हें कोई समाधि नहीं होने वाली. ಯಾರಿಗೆ ಅದರ ಸಮಾಧಿಯ ನಿರ್ಣಯ ಆಗುತ್ತೆ ಆ ಜೀವ ಅಂತೂ ಅದಕ್ಕೆ ಅನುಕೂಲ ಉಪಾಯ ಮಾಡ್ತಾನೆ. उपाय दूसरों पर छोड़ रहे या नहीं कर रहे, इसका अर्थ समाधि की भावना नहीं है. ಯಾರಿಗೆ ಸಮಾಧಿ ಭಾವನೆ ಇದೆ ಅವನಂತೂ ಅದಕ್ಕೆ ಪೂರಕವಾದ ಉಪಾಯವನ್ನು ಮಾಡ್ತಾನೆ. ಉಪಾಯ ಮಾಡೋದಿದೆ, ಆದ್ರೆ ಮುಂದಿನ ಭವಕ್ಕೆ ಮುಂದೆ ನೋಡೋಣ, ಆಗಾಗುತ್ತೆ ಹೀಗಾಗುತ್ತೆ ಅನ್ನೋದನ್ನ ಯಾರು ಪ್ರೊಕ್ರಾಸ್ಟಿನೇಷನ್ ಮಾಡ್ತಿದ್ದಾನೆ ಅದರ ಅರ್ಥ ಏನಿದೆ कि समाधि की भावना बिल्कुल नहीं है. समाधि ನಾಳೆ ಆಗೋದಿಲ್ಲ, ಸಮಾಧಿ 10 ವರ್ಷ ನಂತರ ಆಗೋದಿಲ್ಲ. ಈ ಸಮಯಕ್ಕೆ ಜೀವದ ಪ್ರವೃತ್ತಿ ನಿರ್ಣಯ ಮಾಡುತ್ತೆ. ಕಿ ಮುಂದಿನ ಗತಿ ಎಲ್ಲಿಗಾಗುತ್ತೆ, ಆ ಗತಿಯಲ್ಲಿ ಈ ಗತಿಯಲ್ಲಂತೂ ಧರ್ಮ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಹೋಗಿ ಧರ್ಮ ಮಾಡ್ತೀನಿ. भले आदमी अभी जितना समय मिला है ये दोबारा नहीं मिलने वाला. मरण का अर्थ अच्छी तरह से समझो, ये पर्याय दोबारा नहीं मिलेगा. यह पर्याय
ಸುಕುಲ ಸುನಿಯೋಜನವಾಣಿ ಈ ಯಾವ ಪರ್ಯಾಯ ಇದೆ ಇದು ಸಿಗೋದು ನಿಯರ್ಲಿ ಇಂಪಾಸಿಬಲ್. ये दोबारा नहीं मिलेगा तुम्हें. ನಮಗೇನು ಅನಿಸ್ತಾ ಇದೆ, आगे कर लेंगे, अभी नहीं हुआ तो क्या हुआ. आगे कहां करोगे, बोलो कहां जाना है. त्रस पर्याय संधि पंचेंद्रिय त्रस पर्याय पंच परमेष्टि नवदेवता समागम ये दोबारा नहीं मिलेगा तुम्हें. तो दोबारा नहीं मिलेगा यही तो श्रद्धा नहीं है. पुनर्जन्म तो आगತ್ತಲ್ಲ, ಆ पुनर्जन्म होगा तुम्हारा नहीं होगा. जिसका पुनर्जन्म होगा उसका तो तुम्हें अता पता नहीं. तो तुम्हारे तो पुनर्जन्म नहीं होगा. होगा किसका, जिसका तुम्हें पता नहीं है. ಯಾವ ಚಿತ್ ಸ್ವರೂಪ ಚೈತನ್ಯ ಸ್ವರೂಪ ತ್ರೈಕಾಲಿಕ ವಸ್ತು ಇದೆ ಅದಂತೂ ಜನ್ಮ ಮರಣಾತೀತ ಇದೆ, ಅದರ ಪರಿಚಯ ನಿನಗಿಲ್ಲ. तो ನಿನ್ನ ಮರಣ ಅಂತೂ ನಿಶ್ಚಿತ ಇದೆ. तो ಮುಂದಿನ ಭಾವದಲ್ಲಿ ಪುರುಷಾರ್ಥ ಇಲ್ಲ, ಅಥವಾ ಇನ್ನೊಂದು 5 ವರ್ಷ ಆದ್ಮೇಲೆ ಪುರುಷಾರ್ಥ ಇಲ್ಲ. पल पल का भरोसा नहीं है. ಯಾರಿಗೆ ಮುಂದೆ ಮಾಡ್ತೀನಿ ಅನ್ನೋ ಭಾವ ಇದೆಯಲ್ಲ, वो अच्छी तरह से समझ लो समाधि की भावना नहीं है ये. ಇದು ಸಮಾಧಿಯ ಭಾವನೆ ಅಲ್ಲವೇ ಅಲ್ಲ. ಯಾರಿಗೆ ಸಮಾಧಿ ಭಾವನೆ ಆಗುತ್ತೆ, देखो ಮುನಿ ದಿನ ಹೇಳ್ತಿದಾರಲ್ಲ, ಸುಗೈಗಮನಂ ಸಮಯಿ ಮರಣಂ. ಪ್ರತಿ ಸಮಯ ಸಮಾಧಿಯಲ್ಲಿದೆ ಜೀವನ. ತಬ್ ಬೋಲ್ ರहे ಇವನು ಹೇಳಿ ಸಮಾಧಿ ಆಗಿ ಮಾಡಬೇಕಿದೆ, ಮತ್ತು ನಡೀತಾ ಇರೋದೇನು, शोक भय अवसाद क्लेश कालुष्य वैरत्व क्रोध मायाचार मान सब भरे. ಮತ್ತೇನು ಹೇಳ್ತಿದ್ದಾನೆ, ಸಮಾಧಿ ಮಾಡೋದಿದೆ. ಅರೆ ಅಂತ ಸಮಯದಲ್ಲಿ ಏನಾದರೂ ಮ್ಯಾಜಿಕ್ ಆಗ್ಬಿಡುತ್ತೇನೋ, ಕಿ ಇದ್ದಕ್ಕಿದ್ದಂತೆ ಶೋಕ ಭಯ ಜಿಗುಪ್ಸೆ ಎಲ್ಲ ಹೊರಟೋಗ್ಬಿಡುತ್ತೆ. ಹೆಂಗ್ ಹೊರಟೋಗುತ್ತೆ, ತುಂಬಾ ವೇದನೆ ಆದಾಗ ವಿಚಾರ ತಗೋರು. ವೇದನೆ ಆದಾಗ ಯಾವ ಜೀವಕ್ಕೆ ಸಮ್ಯಕ್ತ್ವ ಸಮಾಧಿ ಆಗುತ್ತೆ, ಯಾವ ಜೀವ ಇದರ ಅಭ್ಯಾಸ ಮಾಡಿದಾನೆ. नरक में वेदना समेत तो ऐसे ही थोड़ी किसी को भी हो जाएगा. तो ನರಕದಲ್ಲಿ ವೇದನಾ ಸಮ್ಯಕ್ತ ಆಗುತ್ತೆ ಅಂದ್ರೆ ಎಲ್ಲರಿಗೂ ಆಗುತ್ತೆ? नहीं नहीं, जिसका पूर्व संस्कार होगा, जिसका चिंतन चलेगा उसी को होगा. हर किसी को नहीं होगा. ತುಂಬಾ ಕಷ್ಟ ಇದೆ ವೇದನಾ ಸಮ್ಯಕ್ತ ಆಗೋದು, ಎಲ್ಲರಿಗೂ ಆಗೋದಿಲ್ಲ. ಇಲ್ಲಂತೂ ಮರಣದ ಕೊನೆ ಸಮಯ ಇದೆ, ಸಮ್ಯಕ್ತ ಆಗೋದು ದುರ್ಲಭ ಇದೆ. ಯಾಕಂದ್ರೆ ಉಪಶಮ ಸಮ್ಯಕ್ತ ಕೊನೆ ಸಮಯದಲ್ಲಿ ಏನಾಗುತ್ತೆ, वो तो छूटने वाला है. तो ಅಭ್ಯಾಸ ಇದ್ರೆ ಆಗಬಹುದಿದೆ, ಆಗೋ ಗ್ಯಾರಂಟಿ ಇಲ್ಲ. और जो अभ्यास ही नहीं करेगा उसको तो नियम से नहीं होने वाला. क्या ಅಭ್ಯಾಸ ಇದ್ರೇನೆ ಆಗೋ ಗ್ಯಾರಂಟಿ ಇಲ್ಲ. ಅಭ್ಯಾಸ ಇಲ್ಲದೆ ಇದ್ದಂತೂ ಯಾರಿಗೆ ಇದರ ನಿರ್ಣಯ ಅದಕ್ಕೆ ನಿನ್ನೆ ನಾವು ಮೊದಲ ವಿಚಾರ ಏನು ಹೇಳಿದ್ದೆ ನಾನು, ಸಮಾಧಿಯ ನಿರ್ಣಯ ಆಗಬೇಕು. कि ನನಗೆ ಸಮಾಧಿ ಮಾಡೋದಿದೆ. जिसको ये निर्णय हुआ, हाँ तो फिर अब ಅದಕ್ಕೇನೇನು ಮಾಡಬೇಕು, ಯಾರ್ಯಾರ ಸಮಾಗಮ ಬೇಕು, ಅದಕ್ಕೇನು ಉಪಾಯ ಮಾಡಬೇಕು, ಅದಕ್ಕೇನು ವ್ಯವಸ್ಥೆ ಮಾಡಬೇಕು, ಅದೆಲ್ಲವನ್ನು ಮಾಡಲಿಕ್ಕೆ ಅವನು ತಯಾರಾಗ್ತಾನೆ. तो ಇದೆಲ್ಲ ಪರಸ್ಪರ ಸಾಧರ್ಮಿ ವಾತ್ಸಲ್ಯದ ಕೆಲಸ ಇದೆ. ಯಾರಿಗೆ ಪರಸ್ಪರ ಸಾಧರ್ಮಿ ವಾತ್ಸಲ್ಯ ಇದೆ ಅವರೆಲ್ಲ ಸೇರಿ ಆ ವ್ಯವಸ್ಥೆ ಮಾಡ್ತಾರೆ, ಮಾಡ್ಬೋದಿದೆ.
ವಾತ್ಸಲ್ಯದ ಅವಶ್ಯಕತೆ ಇದೆ ಸಮಾಧಿಗೆ, ನಿಸ್ವಾರ್ಥ ವಾತ್ಸಲ್ಯ. देखो कुछ भी संभव ना हो, ಏನೂ ಸಾಧ್ಯ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಮ್ಮ ಸುತ್ತಮುತ್ತ 4 ಸಾಧರ್ಮಿಗಳಾದ್ರೂ ಇರ್ಬೇಕು ತಾನೆ. निस्वार्थ वात्सल्य रखने वाले 4 साधर्मी बंधु तो हो जिनको कोई स्वार्थ ना हो. ಸಾಧಾರಣ ಬಂದು ಗೊತ್ತು ಇರ್ಬೇಕಲ್ಲ ಹೀಗೆ उस अरे साधर्मी उसी को कहते हैं कि जो समाधि मरण करा सकता हो, नहीं तो साधर्मी नहीं बोलेंगे उसको. ಮಿತ್ರ ಬಂಧುಗಳಂತೂ ಸಾವಿರಾರು ಇದ್ದಾರೆ. ಮತ್ತೆ ಎಲ್ಲರೂ ನಾವು ಅದೇ ತಯಾರಿ ಮಾಡ್ಕೊಂಡು ಕೂತಿದ್ದೀವಿ कि हार्ट अटैक आದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋರು ಯಾರು? कोई भी लेके जाएगा, 108 फोन ಮಾಡಿದ್ರು ಕರ್ಕೊಂಡು ಹೋಗ್ತಾರೆ. विचार करो समाधि के समय में साथ कौन रहेगा? ಅರ್ಥ ಆಗ್ತಿದೆಯಲ್ಲ? ಕೊನೆ ಸಮಯದಲ್ಲಿ ಜೊತೆಗಿರೋರು ಯಾರು? ಇದು ವಿಚಾರ ಕರೋ. ಬಾಕಿ ಕೆಲಸಗಳಂತೂ ಸಹಜವಾಗಿ ನಡೆಯುತ್ತೆ, ಒಂದಲ್ಲ ಒಂದು ಜೀವ ಬರುತ್ತೆ. ಅದಕ್ಕೆ ಮಿತ್ರ ಬರಲಿಲ್ಲ ಅಂದ್ರೆ ಶತ್ರುನೇ ಒಂದು ಎತ್ಕೊಂಡು ಹೋಗ್ಬಿಡ್ತಾನೆ, ಯಾರು ಗೊತ್ತು? कुछ पता नहीं. लेकिन ಸಮಾಧಿ ಸಮಯದಲ್ಲಂತೂ ಪ್ರಪಂಚದ ವ್ಯಕ್ತಿಗಳು ಯಾರು ಕೆಲಸಕ್ಕೆ ಬರೋದಿಲ್ಲ. वो करना चाहे तो भी नहीं कर सकते, समझे ना. ಬಾಹ್ಯ ಲೌಕಿಕ ಬಂಧು ಮಿತ್ರರು ಸಹಾಯ ಮಾಡಬೇಕಂದ್ರೂ ಮಾಡಕ್ ಆಗೋದಿಲ್ಲ. डॉक्टर ने बोल दिया कि अब दवा तो काम नहीं कर रहा, अब दुआ करो. तो दुआ ಹೊರಗಡೆ ನಿಂತು दुआ ಮಾಡಿದ್ರೆ ಏನೂ ಆಗೋದಿಲ್ಲ. ये सब अज्ञान है. कोरोना ಸಮಯದಲ್ಲಿ ನಡೀತಿಲ್ಲ गो करोना, वो चला जाएगा? नहीं जाएगा भाई ऐसे. ये ಅಜ್ಞಾನ ಇದೆ. ನೀನು ಹೊರಗಡೆ ನಿಂತು ನಮೋಕಾರ ಮಂತ್ರ ಜಾಪ ಆದ್ರೆ ಜೀವಕ್ಕೆ ಸಮಾಧಿ ಆಗ್ಬಿಡುತ್ತೆ. नहीं होगा ऐसे, ऐसा बिल्कुल नहीं होने वाला. तुम करते रहो जाप. वो जीव ಅವನಿಗೆ ರಾಗ ದ್ವೇಷ ಕ್ಲೇಶ ಎಲ್ಲ ಉತ್ಪನ್ನ ಆಗುತ್ತಾ ಇದೆ. ಸಮಾಧಿ ಹೆಂಗಾಗುತ್ತೆ? उपदेश देने वाला तो कोई हो? ಜೀವ की ತಯಾರಿ ಅಂತೂ ಬಿಲ್ಕುಲ್ ಬೇಕೇ ಬೇಕು. ಅದಕ್ಕೆ ಭಯ ಅಂತ ಹೇಳಿದ್ರು, ಭಯ ಬಿಡಬೇಕು. तो ಭಯ ಬಿಟ್ಟವನ ತಯಾರಿ ಅಂತೂ ಇದೆ. ಆದ್ರೆ ಕೊನೆ ಸಮಯದಲ್ಲಿ ಯಾವ ಸ್ಥಿತಿ ಉಂಟಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಸಾಧರ್ಮಿ ವಾತ್ಸಲ್ಯ ಬೇಕಿರುತ್ತೆ. कर सकते ऐसा. ಈ ತರದ ಒಂದು ಸಂಯೋಗ ಸಿಕ್ಕರೆ, ಆ ರೀತಿಯಾದ ಆಚಾರ್ಯರು ಸಿಕ್ಕರೆ ಉತ್ತಮ, ಅತಿ ಉತ್ತಮ ಇದೆ. ಆ ರೀತಿಯಾದ ಸಂಯೋಗಗಳು ಸಿಕ್ಕರೆ, ಆ ರೀತಿಯಾದ ಗುರು ಸಿಕ್ಕರೆ ಅದು ಉತ್ತಮ ಇದೆ. ವೈತು ಅದನ್ನೇ ಹೇಳ್ತಿದಾರಲ್ಲ, ಭಾವನೆ ಅಂತೂ ಬರೋದು ನಮ್ಮ ಕೈಯಲ್ಲಿ ಇಲ್ವಲ್ಲ. ಭಾವನೆ ಬಂದು ಬಿಡ್ಬೋದು, ಆದ್ರೆ ಆ ಭಾವನೆಯನ್ನ ಉಪಶಮನ ಮಾಡ್ಲಿಕ್ಕೂ ಬರಬೇಕಲ್ಲ. अभी मैंने बोला ना, मुनि जीवन भर साधना किया, ಆ ಮುನಿಗೆ ಭಾವನೆ ಬರ್ತಾ ಇದೆ. ಆ ಮುನಿಗೆ ಕವಚ ಧಾರಣೆ ಮಾಡಿಸುವಂತಹ ಒಬ್ಬ ನಿರ್ಯಾಪಕ ಆಚಾರ್ಯ ಇರಬೇಕಲ್ಲ. ಯಾರಿಗೂ ಗೊತ್ತಿಲ್ಲ ಕೊನೆ ಸಮಯದಲ್ಲಿ ಯಾವ ರೀತಿಯಾದ ಭಾವ ಉಂಟಾಗುತ್ತೆ ಅಂತ. ಕುಚ್ ನೈ ಪತಾ. ತುಂಬಾ ಪುರುಷಾರ್ಥ ಉಗ್ರ ಇಟ್ಕೊಳ್ಳೋದಂತೂ ನಮ್ಮ ಒಂದು ಪುರುಷಾರ್ಥ ಇದೆ, ಪ್ರಯತ್ನ ಇದೆ. ಅದನ್ನ ಮೀರಿ ಭಾವಗಳು ಉಂಟಾದ್ರೆ ಅದನ್ನ ಉಪಶಮನ ಮಾಡಲಿಕ್ಕೆ ಮುನಿ ಗುರುಗಳಿಲ್ಲದೆ ಹೋದ್ರೆ, ಸಾಧರ್ಮಿ ಕನಿಷ್ಠ ಪಕ್ಷ ಇದ್ರೆ ಅದು ಸೂಕ್ತ ಆಗುತ್ತೆ. नहीं तो अदर चर्चे प्रारंभದಲ್ಲಿ ಆಯ್ತಲ್ಲ. आचार्य ने पहले ही तो बता दिया इसका उत्तर. उपसर्गे दुर्भिक्षे
जरसी रुजायाम च निप्रतिकार है। हॉस्पिटल जाना मनाही बिल्कुल नहीं है, लेकिन कब? अब डॉक्टर ने बोल दिया है दुआ करो, अब तो आ जाओ बाहर। उसकी बात चल रही है, तब तक कोई हॉस्पिटल जाने की मनाही नहीं है। समझ में आ रहा है ना? ये अवस्था है। ये सोचो, तो आईसीयू से उठाकर लाने वाला भी कोई चाहिए। ಶ್ರಾವಕರಿಗೂ ಮುನಿಗಳು ಗುರುಗಳು ಸಿಕ್ಕರೆ ಉತ್ತಮ ಏನ. ಗುರುಗಳ ಮುಂದೆ ನಿಜವಾದ ಗುರು ಸಿಕ್ಕರೆ ಗುರುಗಳ ಮುಂದೆ ಹೇಳ್ಬೋದು. ಗುರು ಸಿಗ್ಲಿಲ್ಲ ಅಂದ್ರೆ ಪಂಚ ಪರಮೇಷ್ಠಿಗಳ ಸಾಕ್ಷಿಪೂರ್ವಕವಾಗಿ ಪ್ರತಿಕ್ರಮಣ ಮಾಡೋದಿದೆ ಏನ. ಗುರು ಸಿಕ್ಕರೆ ಒಳ್ಳೇದಿದೆ, ಇಲ್ಲಾಂದ್ರೆ ಪಂಚ ಪರಮೇಷ್ಠಿಗಳ ಸಾಕ್ಷಿಪೂರ್ವಕವಾಗಿ ಪ್ರಾಮಾಣಿಕವಾಗಿ ಪ್ರತಿಕ್ರಮಣ ಮಾಡೋದಿದೆ. ಅದೇ ಉಪಾಯ ಇದೆ. ಯಾಕೆ ಎಲ್ಲಾ ಸಮಯದಲ್ಲೂ ಗುರು ಸಿಗೋದು ಕಷ್ಟ ಇದೆ. तो पंच परमेष्ठिಗಳ ಸಮಾಗಮದಲ್ಲಿ ಪ್ರತಿಕ್ರಮಣ ಮಾಡೋದಿದೆ. ಏನ್ ವಿಚಾರ ಬರ್ತಾ ಇದೆ ವಿಚಾರ ಮಾಡಿ. ಮೊದಲು ಯಾವಾಗ ಯಾರದು ಮರಣ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. विचार करो, आपको ऐसा संयोग मिला तो बहुत अच्छी बात है, उत्तम है ना. लेकिन मिलना कोई तय नहीं है ना. ಸಿಗೋದೇನು ಅನಿವಾರ್ಯ ಇಲ್ಲ. ಮೈಸೂರಲ್ಲಿ ಕೂತಿದ್ದೀವಿ, देखो ಈಗ ಮರಣ ಬಂದಿದೆ, मत सादर में ಬೆಳಗಾವಿಯಲ್ಲಿದ್ದಾರೆ, तो हो जाएगी समाधि. कैसे होगी बोलो? ಅದನ್ನೇ ಚರ್ಚೆ ಮಾಡಿದ್ರಲ್ಲ, ಕ್ಷಪಕ ಮುನಿಗೆ ನಿರ್ಯಾಪಕಾಚಾರ್ಯ ಸಿಗೋದಿಲ್ಲ ಅಂತ ಭಯ ಆಗ್ಬಿಟ್ಟು ಈಗಲೇ ಸಮಾಧಿ ತಗೋತೀನಿ ಅಂತ. ऐसा नहीं. ಸಮಾಧಿ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಆಗುವಂತಹ ಸಾಧ್ಯತೆ ಇದೆ. तो पहले तो ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೆ ನಾವು ಸೃಷ್ಟಿ ಮಾಡಿಕೊಳ್ಳೋ ಅಗತ್ಯ ಇದೆ. ಅದನ್ನ ಮೀರಿ ಮುನಿಗಳ ಸಮಾಗಮ ಸಿಕ್ಕರೆ, ಗುರುಗಳ ಸಮಾಗಮ ಸಿಕ್ಕರೆ ಉತ್ತಮ ಇದೆ. ಉಸ್ಮೆ ಕ್ಯಾ ದಿಕ್ಕತ್ ಹೈ? ಆದ್ರೆ ಸಿಗೋದು ಕಷ್ಟ ಇದೆ. ಅದಕ್ಕೆ ಇದೆಲ್ಲ ವಿಚಾರಗಳು ಯಾಕೆ ಬರುತ್ತೆ? ಪುರುಷಾರ್ಥ ಕೊರತೆಯಿಂದ, ಭಯದಿಂದ, ನನ್ನಲ್ಲಿ ಶಕ್ತಿ ಇಲ್ಲ ಅನ್ಸುತ್ತೆ, ಇದೆಲ್ಲ ಕಾರಣದಿಂದ ಈ ವಿಚಾರಗಳು ಬರುತ್ತೆ. ಉದೀರ್ಯ ಶಕ್ತಿಯನ್ನ ಪ್ರಕಟ ಮಾಡೋದಿದೆ. ಏನೇನು ಇದೆಯಲ್ಲ ವಿಕೃತ ಭಾವಗಳು, ಶೋಕ, ಭಯ, ಜಿಗುಪ್ಸೆ, ಇದನ್ನೆಲ್ಲ ಬಿಟ್ರೆ ಪುರುಷಾರ್ಥ ಜಾಗೃತ ಆಗುತ್ತೆ. ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬರುತ್ತಲ್ಲ, तो ಅದೆಲ್ಲ ಸೂರ್ಯನ ಶಾಖಗಳ ಕೇಂದ್ರಿತ ಆದರೆ ಬೆಂಕಿ ಉಂಟು ಮಾಡುತ್ತೆ. ಹಾಗೆ ಜೀವಿಯ ಶಕ್ತಿ ಅಂತೂ ತುಂಬಾ ಇದೆ, ಶಕ್ತಿಯ ಕೊರತೆ ಇಲ್ಲ. ಆದ್ರೆ ಶಕ್ತಿ ಎಲ್ಲ ವಿಕೇಂದ್ರಿತ ಆಗಿದೆ. ಸ್ವಲ್ಪ ಶೋಕದಲ್ಲಿ, ಸ್ವಲ್ಪ ಭಯದಲ್ಲಿ, ಸ್ವಲ್ಪ ಸ್ವಾರ್ಥದಲ್ಲಿ, ಸ್ವಲ್ಪ ಕ್ಲೇಶದಲ್ಲಿ, ಸ್ವಲ್ಪ ಪರಿಗ್ರಹದಲ್ಲಿ, ಎಲ್ಲ ಕಡೆ ಶಕ್ತಿ ವಿಕೇಂದ್ರಿತ ಆಗಿದೆ. ಇದೆಲ್ಲವನ್ನ ಬಿಟ್ಟಾಗ ಶಕ್ತಿ ಕೇಂದ್ರಿತ ಆಗುತ್ತೆ. ಅದಕ್ಕೇನಂದ್ರು ಸತ್ವೋದಯ, ಆ ಶಕ್ತಿಯನ್ನ ಪ್ರಕಟ ಮಾಡ್ಕೊಳ್ಳೋದು. ಪ್ರಕಟ ಹೆಂಗಾಗುತ್ತೆ? ಇಲ್ಲೆಲ್ಲ ಹರಡಿಕೊಂಡಿರುವಂತಹ ಉಪಯೋಗವನ್ನ ಸ್ಥಿರ ಮಾಡಿದ್ರು, तो शक्ति प्रकट आಯಿತು. उसी शक्ति से समाधि होगी, है ना. तो शक्ति प्रकट ಮಾಡೋದಿದೆ.